ಫ್ಯಾಕ್ಟರಿ ಲಾಕ್ ಮಾಡ್ತಾ ಇದ್ದಾರೆ, ಏಕಾಏಕಿ ಕೆಲಸ ತೆಗಿತಾ ಇದ್ದಾರೆ. ನಮ್ಗೆ ಯಾವ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ಅದರಿಂದ ನಿಮ್ಮಲ್ಲಿ ನಾವು ವಿನಂತಿ ಅಂತ ಕೇಳ್ಕೊತಾ ಇರೋದು ಅಂದ್ರೆ ಕೆಲಸ ಬೇಕು ಸರ್, ಕೆಲಸ ಉಳಿಸ್ಕೊಡಿ ಅಂತ. ಕೆಲಸ ತಕೊಳ್ಳಿಲ್ಲ ಅಂತಾರೆ ಕಂಪನಿ ಮುಂದೆ ಏನಾರು ಮಾಡ್ಕೊಂಡು ಸತ್ತೈತೀನಿ ಸರ್ ನಾನು ನಮ್ಮ ಫ್ಯಾಮಿಲಿಗೆ ಮ್ಯಾನೇಜ್ಮೆಂಟ್ ಕಾರಣ. ಈಗ ಏಕಾಏಕಿ ನಮ್ಗೆ ಸೆಟ್ಲ್ಮೆಂಟ್ ಕೊಟ್ಬಿಟ್ಟು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ, ಲೆಟರ್ ಕಳಿಸ್ತೀವಿ ಮನೆಗೆ ಅಂದ್ರೆ ನಾವ್ ಯಾವ ರೀತಿ ಸರ್ ಕೆಲಸ ಮಾಡ್ಬೇಕು, ಹೆಂಗಿರ್ಬೇಕು? ನನ್ನ ಹೋರಾಟ ನನ್ನ ಸಾಯೋವರೆಗೂ ನಾನು ಹೋರಾಟ ಮಾಡೇ ಮಾಡ್ತೀನಿ ಸರ್. ಯಾವುದೇ ಕಂಪನಿ ಮುಚ್ಚಬೇಕಾದ್ರೆ 3 ತಿಂಗಳ ಮುಂಚೆ ನೋಟಿಸ್ ಕೊಡ್ತೀವಿ. ಆ ನೋಟಿಸ್ ಕೊಟ್ಟಿಲ್ಲ. ಈಗ ಪೊಲೀಸ್ ಸ್ಟೇಷನ್ ಬಂದ ಅಧಿಕಾರಿ ಹೇಳ್ತಾರೆ ನೋಟಿಸ್ ಮಧ್ಯಾಹ್ನ ಮೇಲೆ ಪೋಸ್ಟ್ ಮಾಡಿದೀವಿ ಅಂತ. ಅಂದ್ರೆ ಇವತ್ತು ಅಂದ್ರೆ ಎಷ್ಟು ಅನ್ಯಾಯ ಮಾಡ್ತಾರೆ ತಗೊಳ್ಳಿ. ಅದೇ ಹಿಂಸೆ ಕೊಡೋದು ಅಂದ್ರೆ ಬನ್ನಿ ಕೂತ್ಕೊಳ್ಳಿ ಪಕ್ಕಕ್ಕೆ ಅಂತ ಕರೆಯೋದು, ಆಮೇಲೆ ಬಂದಿ ಮುಟ್ಟೋದು, ಇದೆಲ್ಲ ಮಾಡೋದು ಸರ್. ಅದನ್ನ ನಾವು ಹೇಳ್ಕೊಳಕ್ಕಾಗಿಲ್ಲ, ಬಿಡಕ್ಕಾಗಿಲ್ಲ. ಆದ್ರೂ ಮನಸ್ಸು ಕೊಟ್ಟು ಎಲ್ಲಾ ಸೇರಿ ನಾವು ಇಷ್ಟು ಜನನು MD ವರೆಗೂ ಫೋನ್ ಮಾಡಿ ಕೇಳಿದ್ವಿ ಸರ್. ನೋಡಿ ಸರ್ ನಮ್ಗೆ ಈ ತರ ಹಿಂಸೆ ಕೊಡ್ತಾವ್ರೆ. ಆಮೇಲೆ ಮತ್ತೇನ್ ಮಾಡೋದು, ಎಲ್ಲ ಇಲ್ಲಿರೋ ಐಟಮ್ ಸುಮಾರು ಮಾರಾಕ್ಬಿಟ್ಟ. ಈ ತರ ಕಂಪ್ನಿಯವರು ಎಲ್ಲ ಯಾರು ಸೇರ್ಕೊಂಡು ಮಾರಾಕ್ಬಿಟ್ರು. ಹೋಗ್ಲಿ, ಒಂದು 17,000 ಸಂಬಳ ಬೇರೆಯವ್ರಿಗೆ ಕೊಟ್ಬಿಟ್ಟು ನಮ್ಗೆ 12,000ದಲ್ಲಿ ದುಡಿಸ್ಕೋತಾ ಇದ್ದಾರೆ. ಅವ್ರ ಕಂಪನಿ ಸೈನ್ ಮಾಡಿರೋದ್ರಿಂದ ಅವ್ರಿಗೆ ಇಷ್ಟು ಸ್ಯಾಲರಿ ಕೊಡ್ತಾ ಇದ್ದಾರೆ. ಅದು ನಮ್ಮ ಹತ್ರ ಇದೆ ಸರ್ ಪ್ರೂಫ್. ನಾವು ಯಾವಾಗ ಯೂನಿಯನ್ ಅಂತ ಮಾಡ್ಕೊಂಡ್ವಿ ಅವಾಗ ನಮ್ಗೆ ಇದು ಕಂಪನಿ ಪನಿಷ್ಮೆಂಟ್ ಕೊಡ್ತಾನೆ ಬಂತು. ಈಗ ಏಕಾಏಕಿ ಈಗ ನೀವು ಮಿಷಿನ್ ಬಿಚ್ಕೊಂಡು ಕ್ಯಾಜುವಲ್ ವರ್ಕರ್ಸ್ ಎಲ್ಲ ಅಲ್ಲಿ ಕರ್ಕೊ ಹೋಗ್ಬಿಟ್ಟು ಈಗ ಪರ್ಮನೆಂಟ್ ಎಂಪ್ಲಾಯ್ಸ್ ಗಳು 17 ವರ್ಷ ಕೆಲಸ ಮಾಡಿದವರಿಗೆ ಕೆಲಸ ಇಲ್ಲ ಅಂತ ಹೇಳ್ತಿದ್ದೀರಾ. ಏಕಾಏಕಿ ನಾವು ಸಂಜೆ ಬೆಳಿಗ್ಗೆ ಡ್ಯೂಟಿ ಬಂದಿದ್ವಿ, ಮನೆಗೆ ಹೋಗ್ತಾ ಇದೀವಿ. ನಾನು ಬೆಳಿಗ್ಗೆ ಊರಿಗೆ ಹೋಗ್ತಾ ಇದ್ದೀವಿ, ಏನಪ್ಪ ಲೇಟ್ ಆನ್ ಆಗಿದೆ ಅಂತ ನೋಡಕ್ ಹೋದ್ರೆ ಒಳಗಡೆ ಮಿಷಿನ್ ಬಿಚ್ಚಿದ್ರು. ಒಂದು 5-6 ಜನ ಒಳಗಡೆ ಇದ್ರು ಸರ್. ನಮ್ಮ ಸೂಪರ್ವೈಸರ್ ಇದ್ರು. ಕಂಪನಿ ಇರೋದು ಚಾಮುಂಡಿ ಟೆಕ್ಸ್ಟೈಲ್ಸ್. ಇದು ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ. ಇದು ತುಂಬಾ ಹಳೆಯ ಕಂಪನಿ, ಸುಮಾರು 70-75 ವರ್ಷ ಆದಂತ ಕಂಪನಿ. ಆವತ್ತಿಂದಲೂ ಶೋಷಣೆ ಮಾಡ್ಕೊಂಡು ಬಂದಂತ ಕಂಪನಿ. ಸೂಪರ್ವೈಸರ್ಸ್ ಶಿವರಾಜ್ ಅಂತ ಅವರು ಇದ್ರು, ಪ್ರವೀಣ್ ಅನ್ನೋರು ಇದ್ರು, ನಾಗೇಶಪ್ಪ ಅಂತ ಇದ್ರು, ನಂಜಪ್ಪ ಇದ್ರು, ಮತ್ತೆ ಉಮೇಶ್ ಅನ್ನೋರು ಇದ್ರು ಸರ್. ನಾನು ಕಿಟಕಿಲ್ ನೋಡಿದ್ದೀನಿ, ವಿಡಿಯೋ ಮಾಡ್ಕೊಳಕ್ ಹೋದೆ, ಬಟ್ ಆಗ್ಲಿಲ್ಲ, ಅದು ಗ್ಲಾಸ್ ಮರೆ ಆಗೋಯ್ತು, ಆಗ್ಲಿಲ್ಲ ಅದು ಮಾಡ್ಕೊಳಕ್ಕೆ. ನನ್ನ ಅನುಭವದಲ್ಲಿ ಹೇಳ್ತೀನಿ, ರಾಜಕಾರಣಿಗಳಿಂದ ನಮಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ. ಅವರು ಭಾಷಣಕ್ಕೆ ಸೀಮಿತ ಆಗಿದೆ ಹೊರತು ಆತ್ಮಸಾಕ್ಷಿಯಾಗಿ ಅವರು ಕಾರ್ಮಿಕ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡಲ್ಲ ಅಥವಾ ಸರ್ಕಾರದ ಮೇಲೆ ಒತ್ತಡ ತರಲ್ಲ. ಇದು ನನ್ನ ಅನುಭವ. ಏನ್ ಜಸ್ಟಿಸ್ ಕೇಳ್ತೀರಾ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಂದ? ನಮ್ಗೆ ಕೆಲಸ ಕೊಡ್ಸಿ, ನಮ್ಗೆ ಕೆಲಸನೇ ಆಧಾರ, ಕೆಲಸ ನಂಬಿದೀವಿ. ಸಂತೋಷ್ ಲಾಡ್ ಅವರೇ, ನೀವೇನೋ ಕೆಲಸ ಕೊಡಿಸ್ತಿಲ್ಲ ಅಂದ್ರೆ ಸರ್ ನಮ್ಗೇನೋ ಸತ್ತೈತೀವಿ ಸರ್. ನಾನಂತಿರಲ್ಲ ಸರ್, ಎಲ್ಲರೂ ಸತ್ತೈತೀವಿ ಸರ್. ಕಾಯ್ದೆನೇ ಹೇಳ್ತಾ ಇದೆ ಕಂಟಿನ್ಯೂ ಸ್ಟ್ಯಾಂಡಿಂಗ್ ಅವರಿಗೆ ಸ್ಟೂಲ್ ಕೊಡಬೇಕು, ಕೂತ್ಕೊಳ್ಳಕ್ಕೆ ಅವಕಾಶ ಇದೆ ಅಂತ ಕಾಯ್ದೆ ಫ್ಯಾಕ್ಟರೀಸ್ ಆಕ್ಟ್ ಇರ್ತದೆ. ಇಲ್ಲಿ ಏನೂ ಇಲ್ಲ. ಸಿಟಿ ಸಿಲ್ ಕಂಪನಿ ಸರ್, ಚಾಮುಂಡಿ ಟೆಕ್ಸ್ಟೈಲ್ಸ್ ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್ ಸಿಟಿ ಸಿಲ್ ಕಂಪನಿ ಹೆಬ್ಬಾಳ ಇಂಡಸ್ಟ್ರಿಯಲ್ಲಿ ಇರೋದು ಸರ್. ನಾವು 17 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. 2,300 ರೂಪಾಯಿ ಸಂಬಳದಿಂದ ನಾವು ಈ ಸಂಸ್ಥೆಯಲ್ಲಿ 17 ವರ್ಷದಿಂದ ಸ್ಟ್ಯಾಂಡಿಂಗ್ ವರ್ಕೇ ಮಾಡಿದೀವಿ. ಫುಲ್ ಸ್ಟ್ಯಾಂಡಿಂಗ್ ವರ್ಕ್ ಸರ್. ಥ್ರೆಡ್ ವೈಂಡಿಂಗ್ ಮಾಡೋದು ನಮ್ ಕಂಪನಿ, ನಿಂತ್ಕೊಂಡೇ ಕೆಲಸ ಮಾಡ್ತೀವಿ. ಒಂದ್ ಏನೇ ಆಗ್ಲಿ ವರ್ಕರ್ಸ್ ಬಗ್ಗೆ ಇವ್ರು ಕಾಳಜಿ ತಗೊಳ್ಳಲ್ಲ. ಸಂಬಳ ಅನ್ನೋದು ನಮ್ಗೆ ಮಾಡೇ ಇಲ್ಲ ಸರ್. ನನಗೆ ಗಂಡ ಇಲ್ಲ, ಒಂದು ಮಗುನ್ ಸಾಕೊಂಡು ಈ ಸಂಸ್ಥೆ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈಗ ಏಕಾಏಕಿ ನಮಗೆ ಸೆಟ್ಲ್ಮೆಂಟ್ ಕೊಟ್ಬಿಟ್ಟು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ, ಲೆಟರ್ ಕಳಿಸ್ತೀವಿ ಮನೆಗೆ ಅಂದ್ರೆ ನಾವು ಯಾವ ರೀತಿ ಸರ್ ಕೆಲಸ ಮಾಡಬೇಕು, ಹೆಂಗಿರ್ಬೇಕು? ನನ್ನ ಹೋರಾಟ ನನ್ನ ಸಾಯೋವರೆಗೂ ನಾನು ಹೋರಾಟ ಮಾಡೇ ಮಾಡ್ತೀನಿ ಸರ್. ಅದೇ ಸರ್, ನಾವು ಮಾಮೂಲಿ 8:30 ಕೆಲಸಕ್ಕೆ ಬಂದು 5 o'clock ಮನೆಗೆ ಹೋದ್ವಿ ಸರ್. ಮನೆಗೆ ಹೋದ್ಮೇಲೆ 6 o'clock ನಮಗೆ ಸೆಟ್ಲ್ಮೆಂಟ್ ಹಾಕಿರೋದು ಮೆಸೇಜ್ ಬಂತು, ಅಕೌಂಟ್ಗೆ ದುಡ್ಡು ಬಂತು. ನಮಗೆ ಶಾಕ್ ಆಯ್ತು, ನಮ್ಗೆ ಯಾರು ಇಷ್ಟೊಂದು ಅಮೌಂಟ್ ಹಾಕಲ್ವಲ್ಲ ಅಂತ. ನಾವು ಫ್ರೆಂಡ್ಸ್ಗಳು ಒಬ್ರಿಗೊಬ್ರು ಕಾಲ್ ಮಾಡ್ಕೊಂಡ್ವಿ. ಲಾಟ್ರಿ ಅಂತೂ ಹೊಡಿಯಕ್ಕೆ ಸಾಧ್ಯ ಇಲ್ಲ, ಒಬ್ರಿಗೊಬ್ರು ಕಾಲ್ ಮಾಡಿದ್ವಿ. ಆಗ ಎಲ್ಲರಿಗೂ ಹೋಗಿರೋದ್ರಿಂದ ಇದು ಸೆಟ್ಲ್ಮೆಂಟ್ ಹಾಕಿದ್ದಾರೆ, ನಡ್ರಿ ಹೋಗೋಣ ಕಂಪನಿ ಕಡೆ ನೋಡೋಣ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ ಸರ್. ಎಲ್ಲ ಬಂದು ನೋಡಿದಾಗ ಇಲ್ಲಿ ಆಲ್ರೆಡಿ 4 ಜನ ಕಳ್ಳರು ತರ ಮಿಷಿನ್ ನ ಬಿಚ್ಚುತ್ತಾ ಇದ್ರು ಸರ್. ಇಲ್ಲಿ ಬೇರೆ ಕಡೆ ಶಿಫ್ಟ್ ಆಗ ಇಬ್ರು ಬಂದಾಗ ಅವ್ರು ಸುಮ್ಮನೆ ಇದ್ರು. ನಾನ್ ಬಂದಾಗ ಅವ್ರು ಕಳ್ಳು ಬೆಕ್ತಾರ ಕಿಟಕಿಲ್ ಬಗ್ ನೋಡ್ಬಿಟ್ಟು ಆ ಕಡೆ ಬಾಗ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸರ್. ಈ ತರ ಮಾಡ್ಬೋದಾ? ಕಾರ್ಮಿಕರಿಗೆ ಈ ತರ ಮೋಸ ಮಾಡ್ಬೋದಾ? ನಮ್ ಕರ್ನಾಟಕದಲ್ಲಿ ಈ ತರ ಕಾರ್ಮಿಕರಿಗೆ ಮೋಸ ಆದ್ರೆ ನೋಡಿ, ಕಾರ್ಮಿಕ ಅಧಿಕಾರಿಗಳೇ ನಮ್ಗೆ ಒಳ್ಳೇದ್ ಮಾಡ್ಕೊಡಿ. ನಮ್ಗೆ ಕೆಲಸ ಬೇಕು ಸರ್, ನಮ್ಗೆ ಸೆಟ್ಲ್ಮೆಂಟ್ ಬೇಡ. ಒಂದ್ ಬಡವನು ಸುತ್ತ 2 ಲಕ್ಷ ಸಂಪಾದನೆ ಮಾಡ್ಕೋತಾನೆ ಸರ್. ಆ ನಂಬಿಕೆ ಇದೆ. ಕಾರ್ಮಿಕ ಅಧ್ಯಕ್ಷರು ನಮ್ಗೆ ದಯಮಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹೆಣ್ಮಕ್ಳಿಗೆ ಕರ್ನಾಟಕದಲ್ಲಿ ಮೋಸ ಆಗ್ತಾ ಇದೆ. ಹೋಗ್ಲಿ, ಒಂದು 17,000 ಸಂಬಳ ಬೇರೆಯವ್ರಿಗೆ ಕೊಟ್ಬಿಟ್ಟು ನಮ್ಗೆ 12,000ದಲ್ಲಿ ದುಡಿಸ್ಕೋತಾ ಇದ್ದಾರೆ. ಅವ್ರ ಕಂಪನಿ ಸೈನ್ ಮಾಡಿರೋದ್ರಿಂದ ಅವ್ರಿಗೆ ಇಷ್ಟು ಸ್ಯಾಲರಿ ಕೊಡ್ತಾ ಇದ್ದಾರೆ. ಅದು ನಮ್ಮ ಹತ್ರ ಇದೆ ಸರ್ ಪ್ರೂಫ್. ಹೌದು, ಪನಿಷ್ಮೆಂಟ್ ನಾವು ಯಾವಾಗ ಯೂನಿಯನ್ ಅಂತ ಮಾಡ್ಕೊಂಡ್ವಿ ಅವಾಗ ನಮ್ಗೆ ಇದು ಕಂಪನಿ ಪನಿಷ್ಮೆಂಟ್ ಕೊಡ್ತಾನೆ ಬಂತು. ನಾವು ಯೂನಿಯನ್ಗೆ ಹೋದ್ಮೇಲೆ ನಮಗೆ ಸ್ಯಾಲ್ರಿ ಸ್ಲಿಪ್ಪು, DA ಇದೆಲ್ಲ ಸಿಕ್ಕಿದ್ದು. ಮೊದಲೇ ನಮ್ಗೆ ಏನು ಕೊಡ್ತಾ ಇರಲಿಲ್ಲ. ಅವರು ಬೋನಸಲ್ಲೂ ಮೋಸ ಮಾಡ್ತಾಯಿದ್ರು. ನಾವು ಯೂನಿಯನ್ಗೆ ಹೋದ್ಮೇಲೆ ಈ ಥರ ಆಯಿತು, ಈ ಥರ ಹೋಗಿದಾರಲ್ಲ ಅಂತ ಅವರು ನಮ್ಮ ಮೇಲೆ ಟಾರ್ಗೆಟು. ನಾವು ಯೂನಿಯನ್ ಏನಕ್ಕೋಸ್ಕರ ಮಾಡಿದೆ ಅಂದರೆ, ಒಬ್ಬ ಸೂಪರ್ವೈಸರ್ ಇದ್ದು ಅವ್ರು ತುಂಬ ಹಿಂಸೆ ಕೊಡ್ತಾಯಿದ್ರು, ಕೃಷ್ಣೇಗೌಡ ಅಂತ. ಬೈಯೋದು, ಹೆಣ್ಮಕ್ಳು ಅಂತ ನೋಡ್ದೇನೆ ಅಸೈಡ್ಯವಾಗಿ ನಿಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಏನು ಅಂತಂದರೆ ಅವ್ರ ಹತ್ರ ಕೈಯನ್ನು ಮುಟ್ಟೋದು, ಅವ್ರ ಹತ್ರ ಮೈ ಮುಟ್ಟೋದು, ಈ ಥರ ಎಲ್ಲ ಮಾಡ್ತಾಯಿದ್ರು.
ಅದರಿಂದ ಅವ್ರಿಗೆ ಮನಸ್ಸು ಬೇಜಾರಾಯಿತು ನಮ್ಗಳಿಗೆ. ನಾವು ಈ ಥರ ಹೋಗಬೇಕು ಅಂತ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ರಲ್ಲ ಅಂತ ಕಂಪ್ನಿಯವ್ರ ಹತ್ರನೂ ಮಾತಾಡಿದ್ರು ಅವ್ರು ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ಆಗ ನಾವೇನು ಮಾಡಿದೆ, ಯೂನಿಯನ್ಗೆ ಹೋದ್ವಿ. ಯೂನಿಯನಿಂದ ನಮಗೆ ನ್ಯಾಯ ಸಿಗಲಿ ಅಂತ ಅಲ್ಲೋದ, ನಮ್ಗೆ ಅಲ್ಲಿ ನ್ಯಾಯ ಸಿಕ್ತು. ಅಲ್ಲಿ ನಮಗೆ ಸ್ಯಾಲ್ರಿ ಸ್ಲಿಪ್ ಕೊಡಿಸಿದ್ರು, ಪ್ರತಿಯೊಂದು ಅಲ್ಲಿಂದನೇ ನಮಗೆ ತೆಗ್ದಾಕಿದ್ರು. ಅವ್ರನ್ನ ತೆಗ್ದಾಕಿದ್ಮೇಲೆ ನಮ್ಗೆ ಯೂನಿಯನ್ಗೆ ಹೋಗಿದ್ದೀರಲ್ಲ, ನಿಮ್ಗೆ ಒಳ್ಳೇದು ಮಾಡ್ಕೊಡ್ತೀವಿ ಅಂದರು. ಆದರೆ ನಮಗೆ ಅವ್ರ ಮೇಲೆ ನಂಬಿಕೆ ಬರಲಿಲ್ಲ. ನಾವು ಫಸ್ಟ್ ಇಷ್ಟೆಲ್ಲ ಆಗ್ತಿದೆಯಲ್ವಮ್ಮ, ನೀವು ಕಾರ್ಮಿಕ ಇಲಾಖೆ ಅಂತಿದೆ, ಅದಕ್ಕೊಬ್ರು ಅಧಿಕಾರಿ ಅಂತಿದ್ದಾರೆ, ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡ್ಲಿಲ್ವಾ ಅಂತ ಹೇಳಿ. ನಡೀತಾ ಇದೆ ಕಾರ್ಮಿಕರದು ನಡೀತಾ ಇದೆ ಯೂನಿಯನ್ನಲ್ಲಿ. ಅಲ್ಲಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಮಾಡಿದ್ವಿ. ನಾವು ಈಗ ಕೋರ್ಟಲ್ಲಿ ಕೇಸ್ ಇದೆ, ಅದ್ರ ನಡುವೆ ಲಾಕ್ಔಟ್ ಮಾಡ್ಕೊಂಡು ಇವರು ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ನಮ್ಗೆ ಹೇಳೇ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಸಂಜೆ ನೋಡಿದ್ರೆ ಯಾರೋ ಇಲ್ಲಿ ಅವ್ರ ಊರಿಗೆ ಹೋಗ್ತಾ ಇದ್ದಾಗ ನೋಡಿದ್ರು, ಓಪನ್ ಆಗಿದೆಯಲ್ಲ, ಲೈಟ್ ಉರಿತಾ ಇದೆಯಲ್ಲ ಅಂತ ನೋಡಿದಾಗ ಒಳಗಡೆ ಮಿಷಿನ್ ಬಿಚ್ತಾ ಇರೋದು ಗೊತ್ತಾಯಿತು. ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಇವರು. ನಿಮಗೆ ಅಕೌಂಟ್ಗೆ ಏಕಾಏಕಿ ದುಡ್ಡು ಬಂದಿದೆ, ಬಟ್ ಅಡ್ವಾನ್ಸ್ ಆಗಿ ನಿಮಗೆ ಒಂದು ನೋಟಿಸ್ ಕೊಡಲಿಲ್ಲ, ಈ ಥರ ಕಂಪ್ನಿ ಲಾಸ್ ಅಲ್ಲಿ ಏನು ಹೇಳಿಲ್ಲ. ನೋಟಿಸು ಕೊಟ್ಟಿಲ್ಲ, ನಮ್ಗೆ ಏನೂ ಕೊಟ್ಟಿಲ್ಲ. ನಮ್ಗೆ ಅದರಿಂದ ಗಾಬರಿ ಆಯಿತು. ನಾವೆಲ್ಲ ಬಂದು ಇಲ್ಲಿ ನೋಡಿದ್ವಿ, ಈ ಥರ ಒಳಗಡೆ ಯಾರಿಗೂ ಗೊತ್ತಿಲ್ಲದಂಗೆ ಸಿಟಿ ಸಿಲ್ಕ್ ಆ್ಯಂಡ್ ರೇಷ್ಮೆ ನೂಲು, ಚಾಮುಂಡಿ ಆ್ಯಂಡ್ ಸಿಟಿ ಸಿಲ್ಕ್ ಎರಡು ರೇಷ್ಮೆ ಯೂನಿಟ್, ರೇಷ್ಮೆ ನೂಲು, ಸೀರೆ ಉತ್ಪಾದನೆ ಮಾಡೋದು ಅದನ್ನು ಉತ್ಪಾದನೆ ಮಾಡ್ತಾರೆ ಸರ್. ಅದೇ ಸೀರೆ ಒಳ್ಳೆ ಡಿಮ್ಯಾಂಡ್ ಇದೆ, ಯಾಕೆ ಕ್ಲಾಸ್ ಅಂತಾರೆ ಇವ್ರು ನೋಡಿದ್ರೆ ನಮಗೆ ಲಾಸು ಅಂತ ಯಾವಾಗ ನೋಡಿದ್ರು ನಮ್ಗೆ ಲಾಸು ಅಂತಾನೆ ಹೇಳ್ತಾ ಇದ್ದಾರೆ. ನಾವು ಕೆಲಸ ಸೇರಿದಾದ್ರಿಂದ ಹೊತ್ತು ನಮ್ಗೆ ಆದಾಯ ಇದೆ ಅಂತ ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಏನು ನ್ಯಾಯ ಬೇಕು ನಿಮ್ಗೀಗ? ನಮಗೆ ಕೆಲಸ ಬೇಕು. ನಮ್ಮ ಸರ್ವಿಸ್ ಎಷ್ಟು ಇದೆಯೇ ಅಲ್ಲಿ ತನಕ ನಮಗೆ ಕೆಲಸ ಬೇಕು. ನಮಗೂ ತುಂಬ ಮನೆಗಳಲ್ಲಿ ಕಷ್ಟ ಇದೆ, ಹೆಣ್ಮಕ್ಳಿದ್ದಾರೆ, ಓದಿಸ್ಬೇಕು ಅವ್ರನ್ನ. ನಾವು ಬಾಡಿಗೆ ಮನೆ ಕಟ್ಕೊಂಡಿರೋದು, ಅದಕ್ಕೆ ದುಡ್ಡು ಕಟ್ಟಬೇಕು. ಈ ಇದರಲ್ಲಿ ಏನು ತೊಗೊಳೋದು ನಾವು ಬೆಲೆಯಲ್ಲಿ ತೊಗೊಂಡು ತಿನ್ನೋದಕ್ಕೆ ಬೇಡವಾ? ಊಟ ಮಾಡಿದ್ದಕ್ಕಾದ್ರೂ ನಮಗೆ ಬೇಕೇ ಬೇಕು, ನಮಗೆ ಕೆಲಸ ಬೇಕು, ನಮಗೆ ದುಡ್ಡು ಕೇಳ್ಕೊಳ್ತೀರಾ? ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರ ಅವರಿಗೆ ಮಾಧ್ಯಮದ ಮುಖಾಂತರ ಏನು ಕೇಳ್ಕೊಳ್ತೀರಾ ನೀವು? ನಮ್ಗೆ ಏನಂದ್ರೆ ನಮಗೆ ಕೆಲಸ ಬೇಕು, ದಯವಿಟ್ಟು ನಮಗೆ ಕೆಲಸ ಉಳಿಸ್ಕೊಡಿ. ನಮಗೆ ನಮ್ಮ ನಿರ್ಧಾರ ಹೋರಾಟ ಮಾಡ್ತೀವಿ. ನಾವಿರಲ್ಲ ಸರ್, ನಾವು ಕೆಲಸ ಬೇಕೇ ಬೇಕು ಸರ್, ನಮ್ಗೆ ಕೆಲಸ ಬೇಕೇ ಬೇಕು. ಯಾಕಂತಂದ್ರೆ ನಾವು ಕಂಪ್ನಿಗೆ ಏನು ಅನ್ಯಾಯ ಮಾಡಿಲ್ಲ, ನಾವು ಕಂಪ್ನಿ ಬೇಕು ಅಂತ ಹೋರಾಟ ಮಾಡಿದ್ದೀವಿ. ಇದೇ 4 ವರ್ಷದಿಂದ ಒಬ್ಬರ ಸೂಪರ್ವೈಸರ್ ಅಸಹ್ಯವಾಗಿ ಮಾತಾಡ್ತಿದ್ದು ನೋಡಿದ್ದೀವಿ. ಅವರೆಷ್ಟು ಕೃಷ್ಣ ಎಸ್ ಬಿ ಅಂತವ, ಅವ್ರು ಊಟಗಳಲ್ಲಿರೋದು ತುಂಬ ಅಸಹ್ಯವಾಗಿ ಮಾತಾಡ್ತಿದ್ರು. ಕಂಪನಿಯಲ್ಲಿ ಸುಮಾರು ಐಟಮ್ ಎಲ್ಲ ಮಾರ್ಕೊಂಡ್ರು. ಅಸಹ್ಯ ಅಂತಂದರೆ ಕೆಟ್ಟವಾಗಿ ಮಾತಾಡೋದು, ಅಂತ ಮುಂಡ್ಯಾರ ಇಂಥ ಮುಂಡ್ಯಾರ ಅಂತ ಬೈಯೋದು ಸರ್, ಹಂಗೆಲ್ಲ ಮಾಡೋರು. ನಮಗೆ ಭಯ, ನಮಗೆ ಕೆಲಸನೇ ಆಧಾರ, ನಮಗೆ ಕೆಲಸ ಬಿಟ್ಟು ಬದುಕೋದು ಗೊತ್ತಿಲ್ಲ. ಎಲ್ಲರೂ ಇಲ್ಲಿರೋದೆಲ್ಲ ಬಾಡಿಗೆ ಮನೆಯೇ ಮಾಡ್ತಿದ್ರು. ಅರೇಂಜ್ಮೆಂಟ್ ಹಾಕಿದ್ದಾರೆ ಸರ್, ಈಗ ನಾವು ಹಾಕಿದ್ದಾರೆ. ನಾವೆಲ್ಲವೂ ಆಯಿತು ಸರ್, ಅದನ್ನೇ ಕರೆದು ಬೈಯೋದು, ಆಮೇಲೆ ಸೊಂಟಿನ ಕೆಳಗಡೆ ಮಾತಾಡೋದು, ಆಮೇಲೆ ಹೆಂಗಸ್ರ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾವೆಲ್ಲ ಹೇಳೋಕ್ಕಾಗಲ್ಲ ಸರ್. ನಮ್ಗೆ ಅಸಹ್ಯ ಆಗುತ್ತೆ, ನಾವು ಒಂದು ಹೆಣ್ಮಕ್ಳಿಗೆ ಇದ್ಕೊಂಡು ಮಾತಾಡೋಕ್ಕಾಗಲ್ಲ. ಮಹಿಳಾ ಆಯೋಗ ಇದೆ, ಕಾರ್ಮಿಕ ಇಲಾಖೆ ಇದೆ, ಯಾಕೆ ನೀವು ಕಂಪ್ಲೇಂಟ್ ಕೊಡಲಿ? ಯೂನಿಯನ್ ಮಾಡ್ಕೊಂಡಿದ್ದೆ, ಈಗ ನಾವು ಯೂನಿಯನ್ ಮಾಡ್ಕೊಂಡಿರೋದಕ್ಕೋಸ್ಕರ ಇವಾಗ ನಮ್ಗೆ ತೆಗಿತಿದ್ದಾರೆ. ಆಗ ನಮಗೆ ಕೆಲಸ ಬೇಕಿತ್ತು ಸರ್, ನಮಗೆ ಕೆಲಸನೇ ಆಧಾರ. ಈ ಕೆಲಸ ಇಲ್ಲ ಅಂತಾರೆ ಎಲ್ಲಪ್ಪ ಅಂದ್ಬಿಟ್ಟು ನಾವು ಇಲ್ಲೇ ಕಂಪ್ನಿ ಕಡೆ ನಾವು ಕಂಪ್ನಿ ಕಡೆ ಇದೀವಲ್ಲ, ನಮ್ಗೇನು ಮಾಡಲ್ಲ. ಅವ್ರು ಕೊಟ್ಟಷ್ಟೇ ಸಂಬಳಕ್ಕೆ ಕೆಲಸ ಮಾಡ್ತಾ ಇದೀವಿ. ಈಗ ನಮ್ಮ ಸಂಬಳ ಜಾಸ್ತಿ ಮಾಡೇ 7 ವರ್ಷ ಆಯಿತು. ನಾವು ಡಿಮ್ಯಾಂಡ್ಗೆ ಹಾಕಿ 3 ವರ್ಷ ಆಯಿತು. ಅದೇ ನಾವು ಯಾವ ಯೂನಿಯನ್ಗೂ ಹೋಗಿರಲಿಲ್ಲ. ಯೂನಿಯನ್ ಅಂತ ಮಾಡ್ಕೊಂಡಿದ್ದೆ, ಈ ಥರ ನಮಗೆ ಪ್ರಾಬ್ಲಮ್ ಆದಾಗ. ಅದು ಬಿಟ್ಟರೆ ನಾವು ಕಂಪ್ನಿ ಮೇಲೆ ಯಾವುದೇ ಇದುವರೆಗೂ ಒಂದು ಯೂನಿಯನ್ ಮಾಡ್ಕೊಂಡಿಲ್ಲ, ಅವ್ರು ಸಂಬಳನೂ ಕೇಳಕ್ಕೆ ಹೋಗಿಲ್ಲ, ಅಷ್ಟು ಕೊಟ್ಟಷ್ಟು ಇಸ್ಕೊಂಡಿದ್ದೀವಿ. ಅದು ಬಿಟ್ಟರೆ ಏನು ಇಲ್ಲ ಸರ್. ಅದಕ್ಕೆ ಕೊಟ್ಟಷ್ಟು ಇಸ್ಕೊಂಡಿದ್ರ, ಕಂಪ್ನಿ ವಿರುದ್ಧನೂ ತಿರುಗಿ ಬಿದ್ದಿಲ್ಲ, ಅವ್ರು ಕೊಟ್ಟಿರೋ ಪ್ರಸಾದನೆ ಸೇವನೆ ಮಾಡ್ಕೊಂಡು ಜೀವನ ಮಾಡ್ತಿದ್ರ. ಮತ್ತೆ ಯಾಕೆ ನಿಮ್ಮನ್ನ ಬೀದಿಗೆ ಬಿಸಾಕಿ ಲಾಕ್ಡೌನ್ ನಂಬಿಕೆ ದ್ರೋಹ ಮಾಡ್ಬಿಟ್ರು ಅವರು? ನಮ್ಮ ಥರ ನೀವು ನಂಬೇಡಿ. ಈ ಬೇರೆ ಕಂಪ್ನಿಗಳಲ್ಲಿ ನಾವು ಈ ಥರ ನಂಬಿ ಅವ್ರನ್ನ ಮೋಸ ಹೋಗಿದ್ದೀವಿ. ನಿಮ್ಗೆ ಇದೇ ಥರನೇ ಇದ್ರು, ಆ ಥರ ಇನ್ನೊಬ್ರು ಆ ಥರ ಮಾಡಿ ನೀವು ನಂಬಕ್ಕೆ ಹೋಗಬೇಡಿ. ಅದನ್ನ ಹೇಳ್ತೀನಿ ಸರ್ ನಾನು. ವೇಳೆ ಈ ನಿಮಗೆ ಕಂಟಿನ್ಯೂಟಿ ಆಗಲಿಲ್ಲ, ನ್ಯಾಯ ಸಿಗಲಿಲ್ಲ, ಲಾಕ್ಔಟ್ ಮಾಡ್ಕೊಂಡು ಹೋದ್ರೆ ಮುಂದಿನ ನಿಮ್ಮ ನಿರ್ಧಾರ ಏನು? ನಿಮ್ಮ ಬದುಕು ಹೆಂಗೆ ಸರ್? ಈಗ ನಮ್ಗೆ ಇಲ್ಲಿ ಕೆಲಸ ಇಲ್ಲ ಅಂತ ಅಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳಿದಾರೆ ಸರ್ ನಮ್ಗೆ ಅವರು. ಚಾಮುಂಡಿ ಟೆಕ್ಟೈಲ್ಸ್ ಅಲ್ಲಿ ಫಸ್ಟ್ ಯೂನಿಟ್ ಅದು, ಸೆಕೆಂಡ್ ಯೂನಿಟ್ ಇದು. ನಿಮ್ಗೆ ಇಲ್ಲಿ ಕೆಲಸ ಇಲ್ಲ ಅಂದಿದ್ರು, ಅಲ್ಲಿ ಕೊಡ್ತೀವಮ್ಮ ನಾವು. ಮಿಷಿನ್ ಬಿಚ್ಚ 6 ತಿಂಗಳಿಂದನೇ ಹೇಳಿದ್ದಾರೆ. ನಮ್ಗೊಂದು ರೇಟಿಂಗಲ್ಲಿ ಕೊಡಿ ಅಂತಾನು ಹೇಳಿದೀವಿ. ಇಲ್ಲ, ನಿಮಗೆ ಕೆಲಸ ಕೊಡ್ತೀವಿ, ನಿಮ್ಗೆ ರೇಟಿಂಗ್ ಎಲ್ಲ ಕೊಡೋಕ್ಕಾಗಲ್ಲ, ನಿಮಗೆ ಕೆಲಸ ಕನ್ಫರ್ಮ್ ಆಗಿ ಕೊಡ್ತೀವಿ ಅಂತ ಅಷ್ಟು ಬಗೆಯಲ್ಲಿ ಹೇಳಿದ್ರು. ಸರಿ ಬಿಡಪ್ಪ, ಇದಷ್ಟು ನಂಬಿದ್ವಿ ನಾವು, ಕೊಡ್ತಾರೆ ಅಂತವ. ಈಗ ಏಕಾಏಕಿ ಈಗ ನೀವು ಮಿಷಿನ್ ಬಿಚ್ಕೊಂಡು ಕ್ಯಾಜುವಲ್ ವರ್ಕರ್ಸ್ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಈಗ ಪರ್ಮನೆಂಟ್ ಎಂಪ್ಲಾಯ್ಸ್ಗಳು 17 ವರ್ಷ ಕೆಲಸ ಮಾಡಿದವ್ರಿಗೆ ಕೆಲಸ ಇಲ್ಲ ಅಂತ ಹೇಳ್ತಿದ್ದೀರಾ. ಏಕಾಏಕಿ ನಾವು ಸಂಜೆ ಬೆಳಿಗ್ಗೆ ಡ್ಯೂಟಿಗೆ ಬಂದಿದ್ವಿ, ಮನೆಗೆ ಹೋಗ್ತಾ ಇದ್ದೀವಿ. ನಾನು ಬೆಳಿಗ್ಗೆ ಊರಿಗೆ ಹೋಗ್ತಾ ಇದ್ದೀವಿ, ಏನಪ್ಪ ಲೈಟ್ ಆನ್ ಆಗಿದೆಯಲ್ಲ ಅಂತ ನೋಡಕ್ಕೆ ಹೋದ್ರೆ ಒಳಗಡೆ ಮಿಷಿನ್ ಬಿಚ್ಚುತ್ತಿದ್ರು. ಒಂದು 5-6 ಜನ ಒಳಗಡೆ ಇದ್ರು ಸರ್. ನಮ್ಮ ಸೂಪರ್ವೈಸರು ಇದ್ರು. ಸೂಪರ್ವೈಸರ್ಸು ಶಿವರಾಜ್ ಅಂತ
ಅವರು ಇದ್ರು, ಪ್ರವೀಣ್ ಅನ್ನೋರು ಇದ್ರು, ನಾಗೇಶಪ್ಪ ಅಂತ ಇದ್ರು, ನಂಜಪ್ಪ ಇದ್ರು, ಮತ್ತು ಉಮೇಶ್ ಅನ್ನೋರು ಇದ್ರು ಸರ್. ನಾನೇ ಕಿಟಕಿಲಿ ನೋಡಿದ್ದೀನಿ, ವೀಡಿಯೋ ಮಾಡ್ಕೊಳಕ್ಕೆ ಹೋದೆ, ಬಟ್ ಆಗಲಿಲ್ಲ, ಅದು ಗ್ಲಾಸ್ ಮರೆ ಆಗೋಯ್ತು, ಆಗಲಿಲ್ಲ ಅದು ಮಾಡ್ಕೊಳ್ಳೋಕ್ಕೆ. ಆಮೇಲೆ ನಾನೇನು ಮಾಡಿದೆ, ಎಲ್ಲ ಫ್ರೆಂಡ್ಸ್ಗಳಿಗೂ ಫೋನ್ ಮಾಡಿದೆ, ಬನ್ನಿ ಈ ಥರ ಮಿಷಿನ್ ಬಿಚ್ಚುತ್ತಿದ್ದಾರೆ ಅಂದ್ಕೊಂಡು ಎಲ್ಲರಿಗೂ ಫೋನ್ ಮಾಡ್ಕರಿದ್ವಿ ಸರ್. ಈಗ ನಾವು ಅದಕ್ಕೋಸ್ಕರ ಹೋರಾಡ್ತಿದ್ದೀವಿ. ನಮಗೆ ದುಡ್ಡು ಯಾವತ್ತೂ ಬೇಡ ಸರ್, ನಮಗೆ ಕೆಲಸ ಬೇಕು ನಮಗೆ. ಅದೇ ಸರ್, ಅದನ್ನು ನಾವು ಹೇಳ್ತಾ ಇದ್ದೀವಿ. ನಾವು ಏಕೈಕಿ ಅವ್ರು 2 ಲಕ್ಷ ಕೊಟ್ಟಿದ್ದೀವಿ ಅಂತಾರೆ. 2 ಲಕ್ಷ ನಾವು ಇರೋ ತನಕ ಸಂಪಾದನೆ ಮಾಡ್ಬೋದು. 2 ಲಕ್ಷ ತನಕ ನಾವೇನು ಸರ್ ಮಾಡೋಣ? ಹಂಗೆ ನಾವು ನೋಡಿದ್ವಿ 2 ಲಕ್ಷ ರೂಪಾಯಿನ ಕೆಲ್ಸಕ್ಕೆ ತಗೊಳ್ಳಿಲ್ಲ ಅಂತಾರೆ. ಕಂಪ್ನಿ ಮುಂದೆ ಏನಾರು ಮಾಡ್ಕೊಂಡು ಸತ್ತೈತೀನಿ ಸರ್ ನಾನು. ನಮ್ಮ ಫ್ಯಾಮಿಲಿಗೆ ಮ್ಯಾನೇಜ್ಮೆಂಟೇ ಕಾರಣ. ಅದೇ ಸರ್ ಮಾಡೋದು ನಾನು. ಮಾಡ್ಕೊಳ್ಳೋದೇ ಆಗಲಿ ಸರ್. ಯಾಕಂದ್ರೆ ನನ್ನ ಫ್ಯಾಮಿಲಿಗೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ. 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ನಾನು ಹೆಂಗೆ ತೀರಿಸ್ತೀನಿ? ನಾನು ಇದನ್ನ ಭೀ ಸಾಲ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಒಬ್ಬಳೇ ದುಡಿತಿರೋದು, ಬಾಡಿಗೆ ಕಟ್ಟಬೇಕು. ಇವ್ರು ಕೊಡೋ ಸಂಬಳದಲ್ಲಿ 12,000 ರೂಪಾಯಿ ಸಂಬಳ ಕೊಡ್ತಾರೆ. ಯಾರು ಯೂನಿಯನಲ್ಲಿ ಇಲ್ಲ ಅವ್ರಿಗೆ 15,000 ರೂಪಾಯಿ ಸಂಬಳ ಕೊಟ್ಕೊಂಡು, ಯೂನಿಯನ್ ಇರೋರಿಗೆ 10,000 ರೂಪಾಯಿ ಸಂಬಳ ಕೊಟ್ಕೊಂಡು ಯಾರು ಸರ್ ಮಾಡ್ತಾರೆ ಕೆಲಸನ? ಆದ್ರೂ ನಾವು ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ? ನಮ್ಮ ಜೀವನ ನಡಬೇಕಲ್ಲ ಸರ್, ಬದುಕು ನಾನು ನಡೆಸಲೇಬೇಕು. ನಾವು ಜೀವನನೇ ನಮ್ಮದು, ಕೆಲಸನೇ ಜೀವನ ನಮಗೆ. ನಮ್ಮ ಕೆಟ್ಟ ಕೆಲಸ ಮಾಡೋದೇನೋ ಆ ಥರ ಮಾಡೋಕೆ ನಾವು ಇದಿಲ್ಲ. ನಮಗೆ ಕೆಲಸ ಬೇಕು ಸರ್. ನಮಗೆ ನಿಂತ್ಕೊಂಡೇ ಮಾಡೋದು ಸರ್, ನಿಂತ್ಕೊಂಡೇ ಮಾಡೋದು. ಸ್ಟ್ಯಾಂಡಿಂಗ್ ವರ್ಕು 8 ಅವರ್ಸ್ ಸ್ಟ್ಯಾಂಡಿಂಗ್ ವರ್ಕು. ಊಟಕ್ಕೆ ಅರ್ಧ ಗಂಟೆನೇ ಸರ್, 1 ಅವರ್ ಅಲ್ಲ ಸರ್, ಅರ್ಧ ಗಂಟೆ ಊಟ. ಲಂಚ್ ಟೈಮ್ ಇರೋದು ಅರ್ಧ ಗಂಟೆ ಅಷ್ಟೇ ಕೊಡೋದು. ಇಲ್ಲ ಕೊಟ್ಟಲ್ಲ ಸರ್. ಈಗ ಅವ್ರ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ನನ್ನ ಮಕ್ಳು ಎಷ್ಟು ನಾವೆಷ್ಟು ಅಯ್ಯೋ ಅಂತ ಇದೀವಿ, ಅವ್ರ ಮಕ್ಳಿಗೂ ಅಷ್ಟೇ ಒಳ್ಳೇದಾಗಲಿ ಬಿಡಿ ಸರ್. ಅದನ್ನ ಮಾತ್ರ ಹೇಳ್ಬಲ್ಲೆ ಸರ್ ನಾನು. ಈಗ ಕಾರ್ಮಿಕ ಇಲಾಖೆ ಅಂತಿದೆ, ಕಾರ್ಮಿಕ ಇಲಾಖೆಯಲ್ಲಿ ಒಬ್ಬರು ಅಧಿಕಾರಿ ಇರ್ತಾರೆ, ಕಾರ್ಮಿಕ ಇಲಾಖೆ ಸಚಿವರುಗಳಿದ್ದಾರೆ. ಕೇಳಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನವ್ರು ನೀವು. ಸಂತೋಷ್ ಲಾಡ್ ಅವರಿಗೆ ಗುಡ್ ನ್ಯೂಸ್ ಮುಖಾಂತರ ಏನು ಕೇಳ್ಕೊಳ್ತೀರಾ? ಮನುಷ್ಯರು ತುಂಬ ಒಳ್ಳೆಯ ವ್ಯಕ್ತಿ ಅವರು. ಸಂತೋಷ್ ಲಾಡ್ ಅವರು ಕಾರ್ಮಿಕರ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತುತ್ತಾರೆ. ಈ ಸುದ್ದಿ ಅವರಿಗೆ ತಲುಪೋದಾದ್ರೆ ಏನು ಜಸ್ಟಿಸ್ ಕೇಳ್ತೀರಾ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಂದ? ನಮಗೆ ಕೆಲಸ ಕೊಡಿಸಿ, ನಮಗೆ ಕೆಲಸನೇ ಆಧಾರ. ಕೆಲಸ ನಂಬಿದ್ದೀವಿ. ಇಲ್ಲಿ ಗಂಡ ಇದ್ರೂ ಅಷ್ಟು ಕಷ್ಟ ನಡೆಸ್ಬೇಕು. ಗಂಡ ಇದ್ದು ನಮಗೆ ಜೀವನ ನಡೆಸೋದು ಕಷ್ಟ. ಆದರೆ ಗಂಡಿಲ್ಲರೋರು ಇದ್ದಾರೆ, ತುಂಬ ಗಂಡ ಸತ್ತಿರೋರು ಇದ್ದಾರೆ ಸರ್. ತುಂಬ ಕಷ್ಟ ಇದ್ದವ್ರಿಗೆಲ್ಲವ ನಮಗೆ ಕೆಲಸ ಅಂತೂ ನಮಗೆ ಖಚಿತವಾಗಿ ಕೊಡಿಸ್ಕೊಡಿ ಸರ್. ನಮಗೆ ದುಡ್ಡು ಬೇಡ ಸರ್. ನಮಗೆ ಅವ್ರು ದುಡ್ಡು ಬೇಕಾದ್ರೆ ಸೇರಿಸಿ ನಾವೇ ಕೊಟ್ಬಿಡ್ತೀವಿ ಸರ್. ನಾವು ಅಷ್ಟು ಲಾಸ್ ಆದರೆ ನಾವೇ ಕೊಟ್ಬಿಡ್ತೀವಿ. ನಮಗೆ ಕೆಲಸ ಕೊಡಿಸಿ ಸರ್. ನಮಗೆ ಕೆಲಸ ಕೊಡೋ ಸಾಯ್ತು, ನಾವು ಸತ್ತೈತೀವಿ ಸರ್. ನಾವು ಸಂತೋಷ್ ಲಾಡ್ ಅವರೇ, ನೀವೇನೋ ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ಸರ್ ನಮ್ಗೇನೋ ಸತ್ತೈತೀವಿ ಸರ್. ನಾನಂತಿರಲ್ಲ ಸರ್, ಎಲ್ಲರೂ ಸತ್ತೈತೀವಿ ಸರ್. ಸಿಟಿ ಸಿಲ್ಕ್ ಕಂಪನಿ ಸರ್, ಚಾಮುಂಡಿ ಟೆಕ್ಟೈಲ್ಸ್ ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್ ಸಿಟಿ ಸಿಲ್ಕ್ ಕಂಪನಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ಲಿ ಇರೋದು ಸರ್. ನಾವು 17 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಮೈಸೂರು ಸರ್, ಮೈಸೂರು ಹೆಬ್ಬಾಳ್ ಇಂಡಸ್ಟ್ರಿಯಲ್ಲಿದೆ ಸಿಟಿ ಸಿಲ್ಕ್ ಕಂಪನಿ ಸೆಕೆಂಡ್ ಯೂನಿಟ್. ನಮ್ಗೆ ಸಂಬಳ ಕೊಟ್ಟಿಲ್ಲ ಸರ್ ಅವರು. ಮತ್ತೆ ಇವಾಗ ಕೆಲಸ ತೆಗಿತಿದ್ದಾರೆ, ಸಂಬಳ ಹೆಂಗಾರು ಹೋಗ್ಲಾಗಿ ನಮ್ಮ ಕೆಲಸದಿಂದವ. ಏಕಾಏಕಿ ನಮಗೆ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಸಂಜೆ 5:15 ಎಲ್ಲರ ಅಕೌಂಟ್ಗೂ ದುಡ್ಡು ಬಂದಿದೆ. ಒಬ್ಬರಿಗೆ 2,85,000 ಬಂದಿದೆ, ಒಬ್ರಿಗೆ 1.5 ಲಕ್ಷ ಬಂದಿದೆ. ಸರ್ವಿಸ್ ಮೇಲೆ ಹೋಗಿದೆ ಸರ್. ನಾನಂತ 17 ವರ್ಷ ಆಗೈತೆ ಕೆಲಸ ಮಾಡಿ. ನನಗೆ 2,85,000 ಎಷ್ಟೋ ಚಿಲ್ಲರೆ ಬಂದಿದೆ ಸರ್. ನನಗೆ ಕೆಲವ್ರಿಗೆ 1.5 ಲಕ್ಷ ಬಂದಿದೆ. ಯಾವ ಥರ ಸರ್ ಇದು? ನಮ್ಗೆ ಏಕಾಏಕಿ ದುಡ್ಡು ಕಳಿಸ್ಬಿಟ್ರೆ ನಾವು ಹೆಂಗೆ ಸರ್ ಮಾಡೋಣ? ನಾವು ಇಲ್ಲೇ ದುಡಿತಾ ಇರೋದು 23 ವರ್ಷ. ನಾವು ಈ ಕಂಪನಿಗೆ ಬಂದು ಸೇರಿದಾಗ ಇವಾಗ ಅಲ್ಲೇ 42 ವರ್ಷ ಆಗೈತೆ. ಈಗ ಯಾವ ಕಂಪನಿಲಿ ಕೆಲಸ ಕೊಡ್ತಾರೆ ನಮಗೆ? ಇವಾಗ ನಾವು ಈಗ ಚಿಕ್ಕ ಏಜಲ್ಲಿ ಬಂದು ಸೇರ್ಕೊಂಡಿದ್ದು ಇಲ್ಲಿಗೆ. ಈಗ ಏಜ್ ಆಗೈತೆ, ಬೇರೆ ಕಂಪನಿಗಳಲ್ಲಿ ಕೆಲಸ ಕೊಡ್ತಾರಾ? ಈಗ ಏಜ್ ಕೇಳ್ತಾರೆ ಎಲ್ಲ ಕಂಪನಿಗಳಲ್ಲಿ ಹೋದ್ರೂ. ನಾವು ನಮ್ಮ ಗಂಡ ಇಲ್ದೇ ನಮ್ಮ ಮಕ್ಳುಗಳ್ನ ಒಬ್ಬರು ದುಡ್ದು ಸಾಕಿ ಇಲ್ಲಿ ತನಕ ತಂದಿದ್ದೀವಿ. ಈಗ ಎಜುಕೇಷನ್ ಅರ್ಧಕ್ಕೆ ನಿಂತೈತೆ. ಇವಾಗ ನಾವು ಇಲ್ಲಿ ಏನಪ್ಪ ಕೆಲಸನೂ ಇಲ್ಲ ನಮಗೆ. ಈ ಕಡೆ ಏನೋ ಒಂದು ಅಮೌಂಟ್ ಕೊಟ್ಟು ಅದೇ ನಮಗೆ ಕೆಲಸ ಕೊಡಿಸ್ಬೇಕು ಸರ್. ನಮಗೆ ಕೆಲಸ ಕೊಡಿಸಿಲ್ಲ ಅಂದರೆ ನಮಗೆ ಅದೇ ಆಧಾರ ಆಗಿರೋದು ನಮ್ಮ ಜೀವನದಲ್ಲಿ. ಕೊಡಿಸಿಲ್ಲ ಅಂದರೆ ನಾವು ಅದೇ ಜೀವನನೇ ಕಳ್ಕೋಬೇಕು. ಇವಾಗ ಆ ಸ್ಥಿತಿ ಬಂದ್ಬಿಟ್ಟೈತೆ. ಚಂದ್ರಮ್ಮ ಅಂತ ಸರ್. ನಾನು 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಗೆ ಕೆಲಸ ಮುಖ್ಯ. ಅವ್ರು ಕೊಟ್ಟಿರೋ 2,84,000 ರೂಪಾಯಿ ನಮ್ಗೆ ಮೇಯ್ನ್ ಅಲ್ಲ ಸರ್. ನಮಗೆ ಕೆಲಸ ಮುಖ್ಯ. ನಮ್ಗೆ ಏಜ್ ಆಗಿದೆ. ಬೇರೆ ಕಡೆ ಹೋದ್ರೆ ನಮ್ಗೆ ಕೆಲ್ಸಕ್ಕೆ ತಗೊಳ್ಳಲ್ಲ. ಅದರಿಂದ ನಮ್ಗೆ ಏನಪ್ಪ ಅಂದರೆ ಈಗ ನಮ್ಗೆ ಕೆಲಸ ಕೊಡಿಸ್ಬೇಕು, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಕಂಪ್ನಿ ಎಲ್ಲ ಬಿಚ್ತಾ ಇದ್ದಾರೆ ಸರ್. ಮಿಷಿನರಿ ಎಲ್ಲರೂ ಮಿಷಿನ್ ವರ್ಕರ್ ಎಲ್ಲ ಬಂದು ಮೇಂಟೆನೆನ್ಸ್ಗಳೆಲ್ಲ ಬಂದು ಮಿಷಿನ್ ಬಿಚ್ತಾ ಇದ್ದಾರೆ. ನಮ್ಗೆ ಅದಕ್ಕೆ ತಡೆಗಟ್ಟಬೇಕು. ನಮ್ಗೆ 12,000 ಚಿಲ್ಲರೆ ಬರ್ತಾ ಇದೆ ಸರ್. 16 ವರ್ಷದಿಂದ ಸರ್. 16 ತುಂಬಿ 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 2,300 ಸರ್ ಸ್ಟಾರ್ಟಿಂಗ್ ಕೊಡ್ತಾ ಇದ್ದಿದ್ದು. ಬೇಸಿಕ್ ಸ್ಯಾಲ್ರಿ 2,300 ಸರ್. ಅಲ್ಲಿಂದ ಇಲ್ಲಿವರೆಗೂ ನಾವು ಸಂಬಳದ ಬಗ್ಗೆ ಯೋಚನೆ ಮಾಡಲಿಲ್ಲ ಸರ್. ನಮ್ಮ ಕೆಲಸ ಮೇಯ್ನ್ ಆಗಿತ್ತು. ಕೆಲಸ ಮಾಡ್ತಿದ್ವಿ. ಮಕ್ಕಳು ಏನು ಸರ್ ಹೇಳೋದು? ಪರ್ಮನೆಂಟ್ ಒನ್ ಇಲ್ಲ, ಕ್ಯಾಸುವಲ್ ಅನ್ನಂಗಿಲ್ಲ ಸರ್. ನಾವು ಅತಂತ್ರ ಪರಿಸ್ಥಿತಿಲಿ ಇದ್ದೀವಿ ಸರ್. ನಮಗೆ ಸಂಘಟನೆ ಅಂದ್ರೆ ನಮ್ಮ ಕೆಲಸ ಮೇಯ್ನ್ ಆಗಿತ್ತು ಸರ್. ಅವ್ರ ಸಂಬಳ ಮೇನ್ ಆಗಿರ್ಲಿಲ್ಲ. ಕಾರ್ಮಿಕ ಸಂಘಟನೆ ಜೊತೆ ಹೋಗಿದ್ಕೆ ನಿಮಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮ್ಮ ಸ್ನೇಹಿತರು, ನಿಜನಾ? ಹೌದು ಸರ್. ಟಾರ್ಗೆಟ್ ಮಾಡ್ತಾ ಇರೋದೇ ನಾವು ಸಂಘಟನೆ ಮಾಡ್ಕೊಂಡಿರೋದ್ರಿಂದ ಅಂತಾನೆ ಹೇಳ್ತಾ ಇರೋದು. ಅಲ್ಲಿಂದ ಬಂದ್ಬಿಟ್ಟು ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀನಿ ಅಂದ್ರು. ನಾವು ಇವ್ರನ್ನ ನಂಬಿ ನಾವು ಯಾವ ತರ ಸರ್ ಬರೋದು? ಇವ್ರು ತೆಗಿಯಲ್ಲ ಅನ್ನೋದು ಏನು ಗ್ಯಾರಂಟಿ ನಮಗೆ? ಆ ಉದ್ದೇಶಕ್ಕೆ ನಾವು ಗ್ಯಾರಂಟಿ ಬರಲಿಲ್ಲ. ಸಂಘಟನೆ ಇರ್ಲಾಗ ಇಷ್ಟು ತಿನ್ಗಂಡ್ರೆ ನೀವು ಕೆಲಸಕ್ಕೆ ಸಿಗಿದೆ, ಇಲ್ಲ ಅಂದ್ರೆ ಅವತ್ತೇ ಕಿಕ್ಔಟ್ ಮಾಡೋರು, ತೆಗೆದ್ಬಿಡೋರು ಸರ್. ನಮಗೆ ಸಂಘಟನೆಯಿಂದ ನಾವು ಇದುವರೆಗೂ ಕೆಲಸ ಮಾಡಿದ್ವಿ ಇಷ್ಟು ವರ್ಷ. ಸಂಘಟನೆ AITC ಸರ್, ದೇವದಾಸ್ ಅವರು ಸರ್. ಏನು ಕೊನೆಯದಾಗ ಏನು ಕೇಳ್ಕೊತೀರಿ? ಏನು ನ್ಯಾಯ ಬೇಕಮ್ಮ? ಈಗ ನಮಗೆ ಕೆಲಸ ಬೇಕು ಸರ್. ಕೆಲಸ
ನಮಗೆ ಈಗ ಕೊಟ್ಟಿದಾರಲ್ಲ ಅವರು ಸೆಟ್ಲ್ಮೆಂಟ್ ಅಂತ ಅದು ವಾಪಸ್ ತಗೊಳ್ಳಿ, ನಮ್ಗೆ ಇರೋ ತನಕ ನಾವು ಎಲ್ಲಿ ಗಂಟ ಮಾಡ್ತೀವಿ ಅಲ್ಲಿ ಗಂಟ ನಮ್ಗೆ ಕೆಲಸ ಕೊಡಿಸ್ಕೊಡ್ಲಿ ಸರ್. ಅಕೌಂಟ್ಗೆ ದಿಢೀರ್ ಅಂತ ದುಡ್ಡು ಬಂದಾಗ ಏನು ಲಾಟ್ರಿ ಹೊಡಿತು ಅಂತ ಏನು ಆಶ್ಚರ್ಯ ಆಯ್ತು ಹೆಂಗೆ ಸರ್ ಎಲ್ಲಿಂದ ಬಂತು, ಯಾರು ಹಾಕಿದ್ರು ಇಷ್ಟೊಂದು ದುಡ್ಡ? ಆ ಥರ ನಮ್ಗೆ ಈ ಥರ ದುಡ್ಡು ಅಂದಿದ್ರೆ ನಮಗೆ ಬೇಜಾರಾಗ್ಬಿಡೋದು. ಯಾವುದು ಲಾಟ್ರಿ ಗಿಟ್ರಿ ಹೊಡಿತಾ ಅನ್ನೋ ಥರದಲ್ಲಿ ಇದ್ದಿದ್ದು ಸರ್ ನಮಗೆ. ಹೌದು ಸರ್, ಮೋದಿನೇ ಹಾಕಿರ್ಬೇಕು ಅಂದ್ಕೊಂಡಿದ್ವಿ. ಆ ಥರ ನಮ್ಗೆ ಈ ಫ್ಯಾಕ್ಟ್ರಿಯಿಂದ ಬಂದಿದೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸದ್ಯಕ್ಕೆ ನಮ್ಗೆ ಕೆಲಸ ಬೇಕು ಸರ್. ಅವರ ಕೊಟ್ಟಿದ್ದಾರಲ್ಲ ಸೆಟ್ಲ್ಮೆಂಟು ವಾಪಸ್ ತೊಗೊಳ್ಳಿ, ನಾವು ಎಲ್ಲಿ ಗಂಟೆ ಕೆಲಸ ಮಾಡ್ತೀವಿ, ನಾವು ಸರ್ವಿಸ್ ಇರೋಟು ಮಾಡ್ತೀವ ಅಥವಾ ಈಚೆಗೆ ಬಿಡ್ತೀವ ಅಲ್ಲಿ ಗಂಟ ನಮ್ಗೆ ಕೆಲಸ ಬೇಕು ಸರ್. ಸಂತೋಷ್ ಲಾಯ್ಡ್ ಅವ್ರಿಗೆ ಏನಿಲ್ಲ ಸರ್, ನಿಮಗೆ ನಮಸ್ಕಾರ. ನಮಗೆ ಕೆಲಸ ಬೇಕು, ನಾವು ಜೀವನ ಮಾಡಬೇಕು, ಚಿಕ್ಕ ಪುಟ್ಟ ಮಕ್ಕಳು ಕಟ್ಕೊಂಡಿದ್ದೀವಿ, ನಮಗೆ ಕೆಲಸ ಮೇನ್ ಆಗಿದೆ ಸರ್. ಸಿಟಿ ಸಿಲ್ಕು ಮೈಸೂರು ಹೆಬ್ಬಾಳ್ ಇಂಡಸ್ಟ್ರಿಯಲ್ಲಿದೆ. ಫಸ್ಟು ನಮ್ಗೆ ಇರೋದು ಚಾಮುಂಡಿ ಸಿಲ್ಕು, ಸೆಕೆಂಡ್ ಯೂನಿಟ್ ಬಂದು ಹೆಬ್ಬಾಳ್ ಮೈಸೂರು ಸಿಟಿ ಸಿಲ್ಕ್ ಅಂತ. ಇವಾಗ ಅನ್ಯಾಯ ಅಂದರೆ ಮಿಷಿನ್ ಎಲ್ಲ ಬಿಚ್ತಾ ಇದ್ದಾರೆ, ಫ್ಯಾಕ್ಟ್ರಿ ಲಾಕ್ಔಟ್ ಮಾಡ್ತಾ ಇದ್ದಾರೆ, ಏಕಾಏಕಿ ಕೆಲಸಕ್ಕೆ ತೆಗಿತಾ ಇದ್ದಾರೆ. ನಮ್ಗೆ ಯಾವ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್. ಅದರಿಂದ ನಿಮ್ಮಲ್ಲಿ ನಾವು ವಿನಂತಿ ಅಂತ ಕೇಳ್ಕೊತಾ ಇರೋದು ಅಂದರೆ ಕೆಲಸ ಬೇಕು ಸರ್, ಕೆಲಸ ಉಳಿಸ್ಕೊಡಿ ಅಂತ ಕೇಳ್ತು. ಅದೇ ಕೃಷ್ಣೇಗೌಡರು ಅಂತ ಅವರು ಅವಾಚ್ಯ ಶಬ್ದಗಳಿಂದ ಎಲ್ಲರನ್ನ ಹೆಂಗಸುಗಳನ್ನ ಹಿಂಸೆ ಕೊಡ್ತಾಯಿದ್ರು. ಅದರಲ್ಲಿ ಒಂದು 4 ಜನ ಅಂದ್ಬಿಟ್ಟು ಅವರು ಇದು ಮಾಡಿದಾಗ ತೆಗಿಯೋಕ್ಕೆ ಅಂತ ಕೆಲಸ ತೆಗಿಯೋಕ್ಕೆ ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹಂಗಾಗಿ ನಾವು ಯೂನಿಯನ್ನ ಮಾಡಾದ್ಮೇಲೆ ಯೂನಿಯನ್ ಪ್ರಕಾರ ನಮಗೆ ಯಾವುದೇ ರೀತಿಯ ಸಂಬಳ ಕೊಡ್ತಿಲ್ಲ. ಕೆಲಸ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಯೂನಿಯನ್ ಮಾಡ್ಕೊಂಡಿದ್ವಿ ಸರ್. ಹೌದು ಸರ್, ಎಲ್ಲಕ್ಕೂ ಮುಂದೆ ಇರಬೇಕಲ್ವ ಸರ್. ಈಗ ನಮ್ಮ ಕೆಲಸ ಬೇಕೇ ಬೇಕಲ್ವ. ಈಗ ಮಹಿಳೆಯರಿದ್ದೀರಾ, ನಿಮಗೂ ಮಕ್ಕಳಿದ್ದಾರೆ, ನಿಮಗೂ ಸಂಸಾರ ಇದೆ, ಬದುಕಿನ ಚೀಲವನ್ನು ತುಂಬಿಸ್ಕೊಳ್ಳಿಕ್ಕೆ ಕೆಲಸ ಮಾಡಕ್ಕೆ ಬರ್ತೀರಿ. ಇಲ್ಲಿ ಯಾರೋ ಒಬ್ಬ ಕ್ರಿಮಿ ಇರ್ತಾನೆ, ಅವ್ನು ಕೊಟ್ಟಿರ್ತಕ್ಕಂಥ ಲೈಂಗಿಕ ಕಿರುಕುಳ ಎಲ್ಲ ಸಹಿಸ್ಕೊಂಡ್ರೆ ನಿಮಗೆ ಸಂಬಳ, ಇಲ್ಲಿ ಜಾಬ್ ಕಂಟಿನ್ಯೂಟಿ. ಅದನ್ನ ಪ್ರಶ್ನೆ ಮಾಡಿದ್ಕೆ ಇವತ್ತು ನಿಮ್ಮನ್ನು ಹೊರಗೆ ಹಾಕಿದ್ದಾರೆ. ಅದನ್ನ ನಾನು ಕೇಳ್ತೇನೆ ಸರ್. ನಾವು ಅದನ್ನ ಕೇಳಿದ್ವಿ. ಅವ್ನು ತುಂಬಾ ಹಿಂಸೆ ಕೊಡ್ತಾ ಇದೆ ಎಲ್ಲರಿಗೂ, ಒಬ್ಬ ಅವರು ಇವರು ಅಂತೇನಿಲ್ಲ, ಕೆಲಸ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಗಂಟೆಗಟ್ಟಲೆ ಕರೆಯೋದು, ಮಾತಾಡೋದು, ಈ ಥರ ಎಲ್ಲ ಮಾಡೋನು. ಅದೇ ಸುಮ್ಮನೆ ಬೇಡದಿಲ್ಲದ ವಿಷಯಗಳೆಲ್ಲ ಮಾತಾಡೋದು ನಿಲ್ಲಿಸ್ಕೊಂಡು, ಅಂದರೆ ಕೆಲಸ ಇಲ್ಲಿ ಏನು ಕೆಲಸ ನಡೀತು ಅದು ಬಿಟ್ಬಿಡೋದು. ಹೊರಗಡೆ ಆ ರಾಜಕೀಯದಂತೆ ಅಲ್ಲಿದಂತೆ ಏನೇನೋ ಈ ಥರ ಹೊರಗಡೆ ವಿಷಯ ಮಾತಾಡೋನು. ನಾವು ವಿಧಿ ಇಲ್ಲ, ಕೇಳಿಸ್ಕೋಬೇಕು, ಸುಮ್ಮನೆ ನಿಂತ್ಕೊಳ್ಳೋನು. ಎಷ್ಟು ಅವರ್ ಮಾತಾಡಿದ್ರು ಅಷ್ಟವರು. ಅದು ಈ ಥರ ಎಲ್ಲ ಮಾಡ್ತಾವನಲ್ಲ ಅನ್ನೋ ಕಾರಣಕ್ಕೆ ಅದೇ ಹಿಂಸೆ ಕೊಡೋದು. ಅಂದರೆ ಬನ್ನಿ ಕೂತ್ಕೊಳ್ಳಿ ಪಕ್ಕಕ್ಕೆ ಅಂತ ಕರೆಯೋದು, ಆಮೇಲೆ ಬಂದು ಮುಟ್ಟೋದು, ಇದೆಲ್ಲ ಮಾಡೋನು ಸರ್. ಅದನ್ನು ನಾವು ಹೇಳ್ಕೊಳಕ್ಕಾಗಿಲ್ಲ, ಬಿಡೋಕ್ಕಾಗಿಲ್ಲ. ಆದರೂ ಮನಸ್ಪಟ್ಟು ಎಲ್ಲ ಸೇರಿ ನಾವು ಇಷ್ಟು ಜನನು MD ವರೆಗೂ ಫೋನ್ ಮಾಡಿ ಕೇಳಿದ್ವಿ ಸರ್. ನೋಡಿ ಸರ್, ನಮ್ಗೆ ಈ ಥರ ಹಿಂಸೆ ಕೊಡ್ತಾವ್ರೆ. ಆಮೇಲೆ ಮತ್ತೇನು ಮಾಡೋನು, ಎಲ್ಲ ಇಲ್ಲಿರೋ ಐಟಮ್ ಸುಮಾರು ಮಾರಾಕ್ಬಿಟ್ಟ. ಈ ಥರ ಕಂಪ್ನಿಯವರು ಎಲ್ಲ ಯಾರು ಸೇರ್ಕೊಂಡು ಮಾರಾಕ್ಬಿಟ್ರು. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ನೋಡಿ ಸರ್, ಈ ಥರ ಎಲ್ಲ ಮಾರ್ತಾನು ಅವರೇ, ನಮ್ಗೆ ಈ ಥರ ಹಿಂಸೆನೂ ಕೊಡ್ತಾವ್ರೆ ಅಂತ. ಬಂದು ನಾಯಕ್ ಸರ್ ಅಂತ ಒಬ್ಬರು ಬಂದು ಇಲ್ಲಿ ನಿಂತ್ಕೊಂಡು ಏನಂತಂದ್ರು, PO ಎಲ್ಲ ಬಂದಿದ್ರು. ಏನಮ್ಮ ಮಾಡಿದ್ರು ಅಂದರು. ನೋಡಿ ಸರ್, ಪಕ್ಕಕ್ಕೆ ಬಂದು ಕೂತ್ಕೊಳ್ಳಿ ಅಂತ ಕರೀತಾರಲ್ಲ, ಸರಿನಾ ಸರ್ ಅಂತ ಕೇಳಿದ್ದಕ್ಕೆ ಅಷ್ಟೇನೇನಮ್ಮ ಅಂತ ನಾಯಕ್ ಸರ್ ಅಂದರು. ಇದೇನು ಸರ್ ಅಷ್ಟೇ ಅಂತಿದ್ದೀರಲ್ಲ ನೀವು ಅಂತ ಕೇಳಿದ್ದಕ್ಕೆ, ನೀನೇನು ಲೀಡ್ರಮ್ಮ ಅಂತ ಆವಾಗ ಅವ್ರ ಪರವಾಗಿ ಮಾತಾಡಿದ್ರು ಹೊರತು ನಮ್ಮ ಪರವಾಗಿ ಅವ್ರು ಮಾತಾಡಿಲ್ಲ. ಆಮೇಲೆ ಏನು ಮಾಡಿದ್ರು, ನಾವು ಆ ಥರ ಮಾತಾಡಬೇಕಾದ್ರೆ ಇವರು 4 ಜನ ಮುಂದೆ ಮಾತಾಡ್ತಾರೆ ಜಾಸ್ತಿ, ತೆಗೆದು ಬಿಸಾಕ್ಬಿಟ್ರಿ ಕೆಲಸದಿಂದ, ನಮ್ಗೇನು ಬೇಕಾಗಿಲ್ಲ ಇವರು ಅಂತ ನಾಯಕ್ ಸರ್ ಹೇಳಿದ್ರು. ನಾವೇನು ಮಾಡಿದ್ವಿ, ಈ ಬೈಕ್ ಎಲ್ಲಿ ತೆಗ್ದಾಕ್ಬಿಡ್ತಾರೋ ಅನ್ನೋದೊಂದು ಕಾರಣಕ್ಕೆ ಯೂನಿಯನ್ ಮಾಡ್ಕೊಂಡ್ವಿ. ಯೂನಿಯನ್ ಮಾಡ್ಕೊಂಡ್ಮೇಲೆ ಈ ಥರ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚ ಕೆಲಸ ಮಾಡಿಬಿಟ್ರಲ್ಲಮ್ಮ ನೀವು, ಎಷ್ಟು ದಿವಸ ಇರ್ತೀರ ಹಂಗಾದ್ರೆ ಇಲ್ಲಿ ನೋಡೋದ? ನೀವು ಇಷ್ಟು ಜನ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ನೋಡ್ತೀವಿ. ಕಾರ್ಮಿಕರು ಅಂದರೆ ಅವ್ರಿಗೊಂದು ಸಂಘಟನೆ ಬೇಕು, ಅವ್ರಿಗೆ ಅಭದ್ರತೆ ಇರುತ್ತೆ, ಅವರ ಹಕ್ಕನ್ನು ಕೇಳಲಿಕ್ಕೆ ಅವ್ರು ಸಂಘಟಿತರಾಗಬೇಕು ಅಂತ ಕಾರ್ಮಿಕರ ಕಾಯ್ದೆನೇ ಇದೆ. ಆ ಒಂದು ಸಂಘಟನೆಗೆ ಸೇರೋದ್ರಿಂದ ನಿಮ್ಮ ರಕ್ಷಣೆಗೆ ಸೇರಿದಿರಿ. ಅದೇ ನಿಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಹಾಕಿದ್ರೆ ಅಂತ ಆತ ಪ್ರಶ್ನೆ ಮಾಡ್ತಾನೆ. ಅದೇ ಗೊತ್ತಿಲ್ಲ ಸರ್. ನಾವು ಕೇಳಿದ್ವಿ, ಏನು ಬೆಂಕಿ ಹಾಕಿದೀವಿ ಸರ್, ನಾವು ಏನು ಮಾಡಿದ್ದೀವಿ ಹೇಳಿ, ಮಾರ್ಕಂಡ್ ತಿಂತಾ ಇರೋರು ಅವರು, ಅಂಥದ್ರಲ್ಲಿ ನಮ್ಮನ್ನು ಬೆಂಕಿ ಹಾಕಿದ್ಯಾ ಅಂದರೆ ಏನು ಅರ್ಥ ಸರ್ ಅಂತ ಕೇಳಿದ್ವಿ. ಅದಕ್ಕೆ ಇವ್ರು ಎಲ್ಲನೂ ಕೇಳೋಕೆ ರೆಡಿ ಆದ್ರಲ್ಲ ಅಂತ ನಾವು 11 ಜನನು ಸಪ್ರೇಟ್ ಮಾಡಿ 5 ಜನ ಎಕ್ಸ್ಟ್ರಾ ಇಟ್ಕೊಂಡು ಅವ್ರಿಗೆ ಜಾಸ್ತಿ ಸಂಬಳನೂ ಕೊಟ್ಟರು. ನಾವು ಸಂಬಳ ಕೇಳಿದ್ದಕ್ಕೆ ಏನಂತಂದ್ರು ಅವರು, ಇಲ್ಲ ನೀವು ಯೂನಿಯನ್ ಬಿಟ್ಟು ಬನ್ನಿ, ನಮ್ಮ ಹತ್ರ ಅದೇ ಸಂಬಳ ನಿಮಗೂ ಕೊಡ್ತೀವಿ, ಇಲ್ಲ ಅಂದರೆ ನಿಮ್ಮನ್ನು ನಾವು ಕೆಲಸಕ್ಕೆ ಇಟ್ಕೊಳಕ್ಕಾಗಲ್ಲ ಅಂತಲೂ ಅಂದರು. ಎಲ್ಲ ಔಟ್ಪುಟ್ ಏನಂದರೆ ಯಾರು ಪ್ರಶ್ನೆ ಮಾಡ್ತಾರೆ ನೇರವಾಗಿ ಅವ್ರಿಗೆ ಬೀದಿಗೆ ಬೀಳ್ತಾರೆ ಅನ್ನೋದು ನಿಮ್ಮ ಫ್ಯಾಕ್ಟ್ರಿದ ಒಂದು ಮೆಸೇಜು. ಹೌದು ಸರ್, ಅದೇ ಸತ್ಯ. ಇಲ್ಲಿ ಯಾರು ಕೇಳ್ತಾರೆ, ನಾವು ಇಷ್ಟೇ ಜನ ಅಲ್ಲ, ಎಷ್ಟೋ ಜನ ಕ್ಯಾಜುವಲ್ ಅದೇ ಥರ ಕೇಳಿದವ್ರನ್ನೆಲ್ಲ ತೆಗ್ದೇ ಹಾಕ್ಬಿಟ್ಟವ್ರೆ. ಒಟ್ಟು ಅವ್ರ ಮುಂದೆ ಏನು ಕೇಳಬಾರ್ದು. ನಾವು ಏನಾಗಿದೆ ಸಮಸ್ಯೆ, ಏನು ನ್ಯಾಯ ಬೇಕಮ್ಮ? ಅದೇ ಸರ್, ಇವಾಗ ಕಂಪ್ನಿನ ಮುಚ್ಚಲೇಬೇಕು ಅಂತ ತೀರ್ಮಾನ ಮಾಡಿ ಮಿಷಿನ್ ಎಲ್ಲ ಬಿಚ್ಚುತ್ತವ್ರೆ ಸರ್. ಅದು ನಮಗೆ ಗಮನಕ್ಕೆ ಬಂದೇ ಇಲ್ಲ. ನಮ್ಗೆ ಏನು ಹೇಳಿದ್ರು ಅವರು ಅಂತಂದರೆ, ನಮ್ಮ ಮಿಷಿನ್ ಬಿಚ್ಚಿದ್ರು ನಾವೆಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾ ಇದೀವಿ, ಇನ್ನೊಂದು ಚಾಮುಂಡಿ ಸಿಲ್ಕ್ ಐತೆ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ, ನಿಮ್ಮನ್ನೆಲ್ಲ ಅಲ್ಲಿಗೆ ಕೆಲಸಕ್ಕೆ ಕರ್ಕತ್ತೀವಿ ಅಂತ ಹೇಳಿದ್ರು ಸರ್. ನಾವು ಅದೇ ಇದರಲ್ಲಿ ಒಂದ್ಸತಿ ಮಿಷಿನ್ ಬಿಚ್ಚಕ್ಕೆ ಬಂದಾಗ ಗಲಾಟೆ ಮಾಡಿ ಆವಾಗ ನಾವು ಕೇಸ್ ಮಾಡಿದ್ವಿ. ಆವಾಗ ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ಇಲ್ಲ ನಾವು ಜನ ತಗೋತೀವಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಲೆಟ್ರ್ ಕೊಟ್ಟವ್ರೆ. ನಾವು ಇದ್ರ ಮೇಲೆ ನಂಬಿಕೆ ಮೇಲೆ ಏನು ಮಾಡಲ್ಲ ಇವರು ಅನ್ಕೊಂಡಿದ್ವಿ. ಇವತ್ತು 5 ಬೆಳಗ್ಗೆಯಿಂದ ಕೆಲಸ ಮಾಡಿದ್ವಿ ಸರ್, 8 ಗಂಟೆವರೆಗೆ ಬಂದು
ಕೆಲಸ ಮಾಡಿ 5 ಗಂಟೆಗೆ ಮನೆಗೆ ಹೋಗಿದ್ದೀವಿ. ಆಮೇಲೆ ಬಂದ್ಬಿಟ್ಟು ಇವರು ಮೆಸೇಜ್ ಎಲ್ಲರಿಗೂ ದುಡ್ಡು ಹಾಕವ್ರೆ. ಆಮೇಲೆ ಅದನ್ನು ನಾವು ಆಮೇಲೆ ನೋಡಿದ್ವಿ. ಬಂದು ಇಲ್ಲಿ ನೋಡಿದ್ರಿ, ಇಲ್ಲಿ ನಮ್ಮ ಫ್ರೆಂಡು ಏನೋ ಊರಿಗೆ ಹೋಗ್ಬೇಕು ಅಂತ ಬಂದು ನೋಡಿದಾಗ ಇಲ್ಲಿ ಮಿಷಿನ್ ಬಿಚ್ತಾ ಇದ್ರಂತೆ. ಇದನ್ನು ಲೈಟ್ ಇದನ್ನು ಮುಚ್ಚಕ್ಕೆ ಎಲ್ಲ ಬಿಚ್ಕೊತಾ ಇದ್ರಂತೆ. ಆವಾಗ ಬಂದು ನಮಗೆಲ್ಲ ಫೋನ್ ಮಾಡಿದ್ರು. ಅವಾಗ ನಾವು ಇಲ್ಲಿ ಬಂದು ನೋಡಿದ್ವಿ. ಬಂದು ನೋಡಿದ್ರೆ ಒಳಗಡೆ ಏನು ಬಂದಿದ್ದೀರಾ, ನೀವೆಲ್ಲ ಹೊರಗಡೆ ಇರಿ, ಇಲ್ಲಿ ಬರ್ಕೂಡ್ದು ಡ್ಯೂಟಿ ಮುಗಿದ ಮೇಲೆ ಅಂತ ವೇಣುಗೋಪಾಲ್ ಸರ್ ಅನ್ನೋರು ಬಂದು ಕೇಳಿದ್ರು. ಅದಕ್ಕೆ ನಾವು ಅಂದ್ವಿ, ಅಲ್ಲ ಸರ್ ನೀವೇ ತಾನೇ ಹೇಳೋಗಿದ್ದು, ನಾವು ಹಾಲ್ಗೆ ಹಾಕ್ತೀವಿ, ನೀರಿಗೆ ಹಾಕಲ್ಲ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ, ಕೆಲಸ ಕೊಡ್ತೀವಿ ಚಾಮುಂಡಿಲಿ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ರಿ ಈ ಥರ ಮಾಡ್ತಾ ಇದ್ದೀರಲ್ಲ ಅಂತ ಅಂದರೆ ನಮ್ಮನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಸರ್. ಕಂಪ್ಲೇಂಟ್ ಕೊಡ್ತೀನಿ ಅಂದ್ಬಿಟ್ಟು ಸ್ಟೇಷನ್ಗೆ ಹೊರಟೋಗವ್ರೆ. ಅವರೇ ವೇಣುಗೋಪಾಲ್ ಸರ್ ಅನ್ನೋರು. ಅದೇ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಕರ್ಕೊಬತ್ತೀನಿ, ಇಲ್ಲಿಂದ ಎದ್ದೋಗಿ, ಇಲ್ಲಿ ಇರ್ಕೂಡ್ದು, ನೀವು ಇರ್ಕೂಡ್ದು, ಇಲ್ಲಿ ಹೊಟ್ಟೋಗಿ ಅಂತ. ಸರ್ ನಮಗೆ ಕೆಲಸ ಬೇಕು, ನಾವೆಲ್ಲ ಚಿಕ್ಕ ಪುಟ್ಟ ಮಕ್ಳು ಇಟ್ಕೊಂಡಿರೋರು, ಮತ್ತು ನಮ್ಮ ಕೈಯಲ್ಲಿ ಜೀವನ ಮಾಡೋಕ್ಕಾಗದಷ್ಟು ಶಕ್ತಿ ಇರೋರೆ, ನಾವು ಬಾಡಿಗೆ ಮನೇಲಿ ಇರೋರು ಅಂತಂದರೆ ದಯವಿಟ್ಟು ಕೆಲಸ ಕೊಡಿಸಿ. ನಮ್ಮಂಥ ಮಹಿಳೆಯರಿಗೆ ಎಲ್ಲಾದರೂ ಈ ಥರ ಆದರೆ ಅವ್ರಿಗೆ ನ್ಯಾಯ ಕೊಡಿಸಿ ಸರ್, ಅಷ್ಟೇ ನಾನು ಕೇಳೋದು ಸರ್. ಈ ಒಂದು ವಿಚಾರ ತಿಳಿತಿದ್ದಂತಹ ಕಾರ್ಮಿಕ ಸಂಘಟನೆ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ, ದೇವದಾಸ್ ಅವರು. ಸರ್ ನಮಸ್ಕಾರ. ತುಂಬ ಮಿಡಲ್ ಕ್ಲಾಸ್ ಹೆಣ್ಮಕ್ಳುಗಳು ಜೀವನದ ಅರ್ಧ ಜೀವನನ ಮುಗಿಸಿದ್ದಾರೆ. ಈ ಕಡೆ ಬೇರೆ ಕೆಲಸ ಸಿಗಲ್ಲ, ಬೇರೆ ಉದ್ಯೋಗ ಇಲ್ಲ, ಬೇರೆ ವಿದ್ಯಾಭ್ಯಾಸ ಇಲ್ಲ, ಕಮಿಟ್ಮೆಂಟು ಲೈಫ್ ಬಗ್ಗೆ. ಈಗ ಏಕಾಏಕಿ ಕಂಪ್ನಿಯವರು ಕಂಪ್ನಿ ಮುಚ್ಚುತ್ತಾ ಇದ್ದೀವಿ, ನಿಮ್ಗೊಂದು ಸೆಟ್ಲ್ಮೆಂಟ್ ಅಮೌಂಟ್ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಹೇಗೆ ನ್ಯಾಯ ಕೊಡಿಸ್ತೀರಾ ಅವ್ರಿಗೆ? ಸರ್ ಇದರ ಈ ಒಂದು ಹಿಸ್ಟ್ರಿ ಇದೆ ಇದಕ್ಕೆ. ಯಾಕೆಂದರೆ 2021ರಲ್ಲಿ ಇಲ್ಲಿ 2021ರಲ್ಲಿ ಒಬ್ಬರು ಅಧಿಕಾರಿ ಇದ್ದರು. ಅಧಿಕಾರಿ ಭಾಳವಾಗಿ ತೊಂದರೆ ಕೊಡ್ತಾಯಿದ್ರು, ಕೃಷ್ಣೇಗೌಡ ಅಂತ. ಕೃಷ್ಣೇಗೌಡ ಅವರ ಹಿನ್ನೆಲೆ ಏನಿದೆ, ಅವರು ಚಾಮುಂಡಿ ಟೆಕ್ಸ್ಟೈಲ್ಸಲ್ಲಿ ಹಿಂದೆ ಕಾರ್ಮಿಕ ಸಂಘ ಮಾಡೋಕ್ಕೆ ಹೋಗಿ ಮ್ಯಾನೇಜ್ಮೆಂಟ್ಗೆ ಅಡ್ಜಸ್ಟ್ ಆಗಿ ಕಾರ್ಮಿಕನಾಗಿದ್ದವನು ಇಲ್ಲಿ ಅಧಿಕಾರಿ ಆಗಿದ್ದವನು. ಆ ಥರ ಒಬ್ಬ ಮೋಸಗಾರ ಅವನು. ಇವರಿಗೆಲ್ಲ ಭಾಳ ಲೈಂಗಿಕವಾಗಿ ಕೆಟ್ಟ ಭಾಷೆಯಲ್ಲಿ ಮಾತಾಡೋದು ಕಿರುಕುಳ ಕೊಡ್ತಾಯಿದ್ದ. ಇದನ್ನು ಸಹಿಸೋಕ್ಕೆ ಆಗದಿದ್ದಾಗ ಅವರು AITC ಯೂನಿಯನ್ಗೆ ಬಂದರು, ನಮ್ಮ ಯೂನಿಯನ್ ಆಫೀಸಿಗೆ ಬಂದರು. ಇವರು ನಮ್ಮ ಸದಸ್ಯತ್ವ ತಗೊಂಡು ಮೈಸೂರು ಡಿವಿಷನ್ ಇಂಡಸ್ಟ್ರಿಯಲ್ ವರ್ಕ್ ಜನರಲ್ ಯೂನಿಯನ್ನ ಸದಸ್ಯತ್ವ ತಗೊಂಡು ಇವರ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಆದಮೇಲೆ ತಕ್ಷಣ ದೂರು ಕೊಟ್ಟಿದ್ದು ಅಧಿಕಾರಿ ಬಗ್ಗೆ ಆ್ಯಕ್ಚುಲಿ ನಾವು ಪೊಲೀಸ್ ಸ್ಟೇಷನ್ಗೂ ಕೊಡಬೇಕಿತ್ತು. ಆದರೆ ಒಂದು ಏನಂದರೆ ಇಮಿಡಿಯೇಟಾಗಿ ಮಾನವೀಯತೆ ಸ್ವಲ್ಪ ಅವನಿಗೊಂದು ಅವಕಾಶ ಕೊಟ್ಟು ನಾವು ಸರಿಪಡಿಸ್ಕೊಡೋದಾರೆ ಅಂತ ಹೇಳಿದ್ರೆ ದೂರು ಕೊಟ್ಟಿದ್ವಿ. ಆ ದೂರು ಲೇಬರ್ ಡಿಪಾರ್ಟ್ಮೆಂಟ್ ನಡೀತು. ಇವರ ಕಡೆಯಿಂದ ಅವರ ವಕೀಲರು ಬಂದರು, ಅಧಿಕಾರಿಗಳು ಬಂದರು. ಇನ್ನು ಮುಂದೆ ಅವ್ರನ್ನ ಕೆಲಸ ತೆಗೆದುಹಾಕಿದ್ದೀವಿ, ಮುಂದೆ ಯಾವುದೇ ರೀತಿ ನಡೆಯೋಲ್ಲ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದರು. ಅದಾದಮೇಲೆ ನಾವು ಒಂದು ಲೆಟ್ರ್ ಕೊಟ್ಟಿದ್ವಿ, ನಮ್ಮ ಸಂಘಟನೆ ಮಾನ್ಯತೆ ಮಾಡಿ ವೇತನ ಪರಿಷ್ಕರಣೆ ಮಾಡಬೇಕು, ಅದನ್ನು ಡಿಮ್ಯಾಂಡ್ ಲೆಟ್ರ್ COD ಕೊಟ್ಟಿದ್ವಿ. ನಾನೀಗ ಇಂಟರ್ಫೇರ್ ಆಗ್ತೀನಿ ಸರ್. ನೀವು ಹೇಳಿದ್ರಿ ಈಗ ಕಳೆದ 13 ವರ್ಷ, ಕೆಲವರು 23 ವರ್ಷದಿಂದ ಕೆಲಸ ಮಾಡಿದರೆ 2,300 ರೂಪಾಯಿಗೆ, 15 ವರ್ಷ 20 ವರ್ಷ ಕೆಲಸ ಮಾಡಿದರೆ ಒಂದು ಕಾರ್ಮಿಕರ ಕಾಯ್ದೆ ಅಂತಿದೆ, ಕನಿಷ್ಠ ವೇತನ ಅಂತಿದೆ. 17 ವರ್ಷ 15 ವರ್ಷ ಕೆಲಸ ಮಾಡಿದ್ರೆ ನಿಮಗಿರೋ ನಾಲೆಜ್ ಪ್ರಕಾರ ಫಾರ್ ಮಂತ್ ಈ ಪ್ರೆಸೆಂಟ್ ಎಷ್ಟು ಸ್ಯಾಲ್ರಿ ಇರಬೇಕಿತ್ತು ಸರ್? ಈಗ ಅಂದರೆ ಇವರು ಇಲ್ಲಿ ನಮ್ಮ ಸಂಘಟನೆ ಬರೋಕ್ಕಿಂತ ಮುಂಚೆ ಕನಿಷ್ಠ ಕೂಲಿಗಿಂತ ಕಡಿಮೆ ಹಣ ತಗೊಳ್ತಾಯಿದ್ರು, ಕನಿಷ್ಠ ಕೂಲಿನೂ ಕೊಡ್ತಾ ಇರಲಿಲ್ಲ. ಜೊತೆಗೆ ಕಾಯ್ದೆ ಪ್ರಕಾರ ಎಲ್ಲರಿಗೂ DA ಕೊಡಬೇಕು, ವರ್ಷಕ್ಕೊಂದ್ಸಲ DA ಇನ್ಕ್ರೀಸ್ ಮಾಡೋದು. ಕನಿಷ್ಠ ಕೂಲಿಲಿ ಸರ್ಕಾರ ಏನೋ ನಿಗದಿ ಮಾಡುತ್ತೆ ಅದು ಕೊಡಬೇಕು, ಇದು ಸಹ ಕೊಡ್ತಾ ಇಲ್ಲ. ಇಲ್ಲಿ ಎಲ್ಲ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡ್ಕೊಂಡು ಬಂದಂಥ ಕಂಪ್ನಿ ಇದು. ಇಲ್ಲಿ ಜೀತ ಪದ್ಧತಿನೇ ಇದ್ದಿದ್ದು. ಅಧಿಕಾರಿ ದೌರ್ಜನ್ಯ ಜೊತೆ ಕಾರ್ಮಿಕರಿಗೆ 8 ಗಂಟೆ ಕೆಲಸ ಅಂದರೆ ತುಂಬ ಅಷ್ಟು ದುಡಿಸ್ಕೊಳ್ತಾರೆ. ಸ್ಟ್ಯಾಂಡಿಂಗ್ ವರ್ಕು ಅಂದರೆ ಕಾಯ್ದೆನೇ ಹೇಳ್ತಾ ಇದೆ, ಕಂಟಿನ್ಯೂ ಸ್ಟ್ಯಾಂಡಿಂಗ್ ಇರೋರಿಗೆ ಸ್ಟೂಲ್ ಕೊಡಬೇಕು, ಕೂತ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಕಾಯ್ದೆನೇ, ಫ್ಯಾಕ್ಟ್ರೀಸ್ ಆ್ಯಕ್ಟೇ ಇರ್ತದೆ. ಇಲ್ಲಿ ಏನೂ ಇಲ್ಲ. ಅಂದರೆ ಒಂದು ಏನಂದರೆ ಯೂನಿಯನ್ನೇ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಯೂನಿಯನ್ ಇವರು ಸದಸ್ಯತ್ವ ತಗೊಂಡ್ಮೇಲೆ ನಮ್ಮ ಜೊತೆ ನೇರವಾಗಿ ಇದುವರೆಗೆ ಈ ಆಡಳಿತ ವರ್ಗ ಮಾತಾಡಲಿಲ್ಲ. ನಾವು ಲೆಟ್ರ್ ಕೊಟ್ಟರೆ ರಿಜಿಸ್ಟರ್ ಪೋಸ್ಟ್ನ ತಿರಸ್ಕಾರ ಮಾಡಿ ಕಳಿಸಿದ್ದಾರೆ. ಆದರೂ ನಾವು ಏನಂದರೆ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟಿಗೆ ದೂರು ಕೊಟ್ಟಿದ್ವಿ. ಇವತ್ತು COD ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ನಡೀತಾ ಇದೆ, ಹೆಚ್ಚು ಕಮ್ಮಿ ಎಂಡಿಂಗ್ ಸ್ಟೇಜ್ ಬಂದಿದೆ. ಅಂದರೆ ಇವರಿಗೆಲ್ಲ ಕೋರ್ಟ್ ಏನು ಆರ್ಡರ್ ಮಾಡ್ತಾ ಆ ವೇತನ ಕೊಡಬೇಕು. ನಮಗೆ ಅದಕ್ಕೆ ಬೇಸಾಗಿ ಒಂದು ಕನಿಷ್ಠ ಕೂಲಿ ಕೊಡ್ತಾ ಇಲ್ಲ ಅಂತ. ಎರಡನೇದು ಇವರಿಗೆ ಇವತ್ತಿನ ಇಷ್ಟು ವರ್ಷ ಸರ್ವಿಸ್ ಮಾಡಿದ ಮೇಲೆ ಅದಕ್ಕೆ ತಕ್ಕಂತೆ ಹೆಚ್ಚಳ ಇರಬೇಕು. ಈ ಕಂಪ್ನಿ ಏನು ಇದು ಟೆಕ್ಸ್ಟೈಲ್ ಇದಕ್ಕೆ ಸೇರುತ್ತೆ, ಸಿಲ್ಕ್ ಟೆಕ್ಸ್ಟೈಲ್ ಇದಕ್ಕೆ ಬರುತ್ತೆ. ಈ ಟೆಕ್ಸ್ಟೈಲಲ್ಲಿ ಇರುವಂಥ ಕನಿಷ್ಠ ಕೂಲಿ ಸುಮಾರು 16,000 ರೂಪಾಯಿ ಇದೆ. ಆದರೆ ಇವರು ತೊಗೊಳ್ತಾ ಇಲ್ಲ ಅಷ್ಟು ಯಾರಿಗೂ. ಇವರು 12 ರಿಡಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಆ ಕನಿಷ್ಠ ಕೂಲಿನೂ ಕೊಡ್ತಾ ಇಲ್ಲ. ನಾವು ಯೂನಿಯನ್ ಮಾಡಿದ ಮೇಲೆ ಕನಿಷ್ಠ ಕೂಲಿ ಕೊಡೋಕ್ಕೆ ಶುರು ಮಾಡಿದರು, DAನೂ ಕೊಡ್ತಾಯಿದ್ರು. ಜೊತೆಗೆ ಕಾಯ್ದೆ ಪ್ರಕಾರ ಪ್ರತಿ ತಿಂಗಳು ಏನು ವೇತನ ಪಡೀತಾರೆ ಆ ಡೀಟೇಲ್ಸ್ ವೇತನ ಚೀಟಿ ಕೊಡಬೇಕು, ಪೇ ಸ್ಲಿಪ್ಪು, ಅದೂ ಕೊಡ್ತಾ ಇಲ್ಲ.
ಅಂದರೆ ಇದೆಲ್ಲ ಉಲ್ಲಂಘನೆ ಮಾಡ್ಕೊಂಡು ಬಂದರು. ಯಾವಾಗ ಇಷ್ಟು ವರ್ಷ ಜೀತ ದುಡಿಸ್ಕೊಳ್ತಾ ಇದ್ರು, ಯಾವಾಗ ಈ ಸಂಘಟನೆ ಸೇರಿಕೊಂಡ್ರು, ಸಂಘಟನೆ ಕಾನೂನಾತ್ಮಕವಾಗಿ ಯಾವಾಗ ಲೇಬರ್ ಡಿಪಾರ್ಟ್ಮೆಂಟ್ ಮತ್ತು ಕೋರ್ಟಲ್ಲಿ ಫೈಟ್ ಮಾಡೋಕ್ಕೆ ಶುರುವಾಯಿತು, ಇವ್ರನ್ನ ಇದು ಮುಂದಿನ ದಿನಗಳಲ್ಲಿ ನನಗೆ ತುಂಬ ತೊಂದರೆ ಆಗುತ್ತೆ ಅಂತ ಇವ್ರನ್ನ ಕೆಲಸದಿಂದ ತೆಗೋಕ್ಕೆ ಈ ಹುನ್ನಾರ ಇಲ್ಲ. ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಇದನ್ನು ಅಕ್ಟೋಬರ್ ತಿಂಗಳಲ್ಲಿ ಮಾಡಿದರು. ಸುಮಾರು 5 ಮಿಷಿನ್ನ ಬಿಚ್ಚಿದ್ದಾರೆ. ತಕ್ಷಣ ನಾವು ದೂರು ಕೊಟ್ಟು ಲೇಬರ್ ಡಿಪಾರ್ಟ್ಮೆಂಟ್ ಫ್ಯಾಕ್ಟ್ರಿ ಇನ್ಸ್ಪೆಕ್ಟರ್ ಬಂದು ವೆರಿಫೈ ಮಾಡಿ ಆವಾಗ ಈ ಮ್ಯಾನೇಜ್ಮೆಂಟು ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕಾರ್ಮಿಕ ತೊಂದರೆ ಕೊಡೋಲ್ಲ, ಕೆಲಸದಿಂದ ತೆಗೆಯೋಲ್ಲ ಅಂತ. ಇದೆ, ಖಂಡಿತ ಇದೆ, ನಮ್ಮ ಹತ್ರ ಇದೆ. ಇವರ ಮೊಬೈಲನ್ನ ಕಳಿಸ್ಕೊಟ್ಟು ಕೆಲವರ ಹತ್ರ ಇರ್ಬೋದು. ರೈಟಿಂಗಲ್ಲಿ ಕಾರ್ಮಿಕ ಅಧಿಕಾರಿ ಸಹಿ ಮಾಡಿ ಕೊಟ್ಟಂಥ ಲೆಟ್ರ್ ಇದೆ ನಮ್ಮ ಹತ್ರ. ಆದರೆ ಇವತ್ತು ಏಕಾಏಕಿ ಬೆಳವಣಿಗೆ. ನಾನು ಸುಮಾರು 6:30-6:45 ನನಗೆ ಫೋನ್ ಮಾಡಿದ್ದಾರೆ. ಏನಂದರೆ ಈಗ ಕೆಲವರಿಗೆ 2 ಲಕ್ಷ, ಕೆಲವ್ರಿಗೆ 1.5 ಲಕ್ಷ, ಈ ಥರ ಅವ್ರ ಸರ್ವಿಸ್ ಮೇಲೆ ಒಂದಷ್ಟು ಅಮೌಂಟ್ ಹಾಕಿದ್ದೀವಿ ಅಂತ ಹೇಳ್ತಾರೆ. ಆ ಅಮೌಂಟನ್ನು ಕಾರ್ಮಿಕರ ಕಾಯ್ದೆಯಲ್ಲಿ ಯಾವ ಥರ ಕನ್ಸಿಡರ್ ಮಾಡ್ತೀರಾ? ಇದು ಭಿಕ್ಷೆ ಅಂತ ಹೇಳ್ತೀರಾ, ಸೆಟ್ಲ್ಮೆಂಟ್ ಅಂತ ಹೇಳ್ತೀರಾ, ಏನು ಹೇಳ್ತೀರಾ? ಅದರಲ್ಲಿ ಅವರು ಒಂದು ಲೆಟರ್ ಕೊಡಿ. ಆ್ಯಕ್ಚುಲಿ ಕಾಯ್ದೆ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಕಂಪನಿ ಮುಚ್ಚಬೇಕಾದ್ರೆ 3 ತಿಂಗಳ ಮುಂಚೆ ನೋಟಿಸ್ ಕೊಡಬೇಕು. ಆ ನೋಟಿಸನ್ನು ಕೊಟ್ಟಿಲ್ಲ. ಈಗ ಪೊಲೀಸ್ ಸ್ಟೇಷನ್ಲಿ ಬಂದು ಅಧಿಕಾರಿ ಹೇಳ್ತಾರೆ, ನೋಟಿಸ್ ಮಧ್ಯಾಹ್ನ ಮೇಲೆ ಪೋಸ್ಟ್ ಮಾಡಿದ್ದೀವಿ ಅಂತ. ಅಂದರೆ ಇವತ್ತು, ಅಂದರೆ ಎಷ್ಟು ಅನ್ಯಾಯ ಮಾಡ್ತಾರೆ ತಿಳ್ಕೊಳ್ಳಿ. ಇವತ್ತು ಅವರು ಹೇಳ್ತಾ ಇದ್ದಾರೆ, ಈಗ ನಾವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅಲ್ಲಿಗೆ ಅವರು ಅಧಿಕಾರಿನೂ ಬಂದಿದ್ದರು ಕಂಪ್ಲೇಂಟ್ ಕೊಡೋಕ್ಕೆ ಅಂತ. ಅಲ್ಲಿ ಅವರು ಹೇಳಿದ್ದಾರೆ, ನಾವು ಲೆಟ್ರನ್ನ ಪೋಸ್ಟ್ ಮಾಡಿದ್ವಿ ಅಂತ. ಇವತ್ತು ಶನಿವಾರ ಪೋಸ್ಟ್ ಮಾಡಿದ್ದಾರೆ ಮಧ್ಯಾಹ್ನ ಮೇಲೆ, ಅಂದರೆ ಅದು ಸೋಮವಾರ ಹೋಗಿ ಮಂಗಳವಾರ ಬುಧವಾರ ತಲುಪುತ್ತೆ. ಆದರೆ 3 ಮಂತ್ಸ್ ನೋಟಿಸ್, ಅದು 3 ತಿಂಗಳು ಮುಂಚೆ. ನಮಗೇನೋ ತಕರಾರು ಎಲ್ಲ ವಿಚಾರಗಳನ್ನ ಮಾಡೋಕ್ಕೆ ಕಾರ್ಮಿಕ ಇಲಾಖೆಯ ಜೊತೆ ಸಂಧಾನ ಮಾಡಿಸೋಕ್ಕೆ ಎಲ್ಲಕ್ಕೂ ನಮಗೆ ಅವಕಾಶ ಇದೆ. ಇದಕ್ಕಿಂತ ಮುಂಚೆ ಏಕಾಏಕಿ ಮಾಡಿ ಮಿಷಿನ್ ತೆಗೆದುಬಿಟ್ರೆ ಕಾರ್ಮಿಕರು ಬೀದಿಗೆ ಬಿದ್ದಂಗೆ ಆಗುತ್ತೆ. ಅದನ್ನು ಆ ಒಂದು ಹುನ್ನಾರನ ಈಗ ಮಾಡ್ತಾಯಿದ್ದಾರೆ. ಅದು ಅವ್ರು ಮಾಡ್ತಾ ಇರೋದು. ಅದನ್ನು ನಾವು ತಡಿಬೇಕು ಅಂತ ನಾವು ಇಲ್ಲಿಗೆ ಬಂದಿರೋದು. ಇವರು ಫೋನ್ ಮಾಡಿದ್ರು, ನಾನು ಹೇಳಿದೆ ತಕ್ಷಣ ಫ್ಯಾಕ್ಟ್ರಿ ಹತ್ರ ಹೋಗಿ, ಯಾರೋ ನೋಡ್ಕೊಂಡು ಹೇಳಿದ್ರೆ ಏನಂಗೆ ನಡೀತಾ ಇದೆ, ತಕ್ಷಣ ನೀವು ಫ್ಯಾಕ್ಟ್ರಿ ಹತ್ರ ಹೋಗಿ ಅಂತ. ಇಷ್ಟೆಲ್ಲ ಪ್ರೊಸೆಸ್ ಆಗ್ತಿದೆ, ನಿಮಗೆ ತುಂಬ ಅನುಭವ ಇದೆ ದೇವದಾಸರೇ. ಇದೊಂದು ಲಾಜಿಕಲ್ ಎಂಡ್ ಯಾವಾಗ ಅಂತ ಸರ್? ಇದು ಕಾನೂನಿನ ಹೋರಾಟ ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ COD ಕೊಟ್ಟಿದ್ದು ಈಗ 3 ವರ್ಷ ಕಳೆದಿದೆ. ಫೆಬ್ರವರಿ ಬಂದ 3 ವರ್ಷ ಮುಗೀತು. ಇದುವರೆಗೆ ಇತ್ಯರ್ಥ ಆಗಿಲ್ಲ. ಏನೋ ಅಂತಿಮ ಹಂತಕ್ಕೆ ಬಂದಿದೆ ಅಷ್ಟೇ. ಅಂದರೆ ಇನ್ನೂ 5-6 ತಿಂಗಳಾಗುತ್ತೆ. ಯಾಕಂದರೆ COD ಜಡ್ಜ್ ಎಲ್ಲ ಪ್ರೋಸೆಸ್ ಮುಗಿದ ಮೇಲೆ ಜಡ್ಜ್ಮೆಂಟಿಗೆ 2-3 ಮಂತ್ಸ್ ಹಿಡಿಯುತ್ತೆ ಲೇಬರ್ ಕೋರ್ಟಲ್ಲಿ. ಲೇಬರ್ ಕೋರ್ಟು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಲೂ ಅಷ್ಟೇ. ಆದ್ದರಿಂದ ಇದು ತಾಂತ್ರಿಕ ಎಲ್ಲ ಹಂತದಲ್ಲಿ ಇದು ಮುಗಿಬೇಕು ಅಂದರೆ 4-5 ವರ್ಷ ಆಗ್ತದೆ. ಆ 4-5 ವರ್ಷದಲ್ಲಿ ಕಾರ್ಮಿಕರ ಸ್ಥಿತಿ ಏನಾಗ್ಬೋದು? ಬದುಕಿರ್ತಾರೆ, ಅದೇ ಹೇಳೋಕ್ಕಾಗಲ್ಲ. ಹಲವಾರು ಕಂಪ್ನಿಯಲ್ಲಿ ನೋಡ್ತಾ ಇದ್ದೀವಲ್ಲ. ಪರಿಹಾರ ಇಸ್ಕೊಳ್ಳೋಕ್ಕೆ ಆ ಕಾರ್ಮಿಕರ ಜೀವಂತವಾಗಿರಬೇಕಲ್ಲ ಅಂತ. ಹಿಂದೆ ಎಲ್ಲ ಈಗ ಜಾವ ಮುಚ್ಚಿದ ಮೇಲೆ 25 ವರ್ಷ ಆಯಿತು. ನಿಮಗೆ ಜೈ ಎಲೆಕ್ಟ್ರಿಕ್ ಗೊತ್ತಿರಬೇಕು. ಆ ಕಂಪನಿ ಮುಚ್ಚಿ 30 ವರ್ಷ ಕಳೆದ ಮೇಲೆ ಪರಿಹಾರ ತಗೊಂಡಿದ್ದು, 30 ಇಯರ್ಸ್. ಅಯ್ಯೋ, ಅದು ಫೈಟ್ ಮಾಡಿದ್ದು ಬಾಂಬೆ ಕೋರ್ಟಲ್ಲಿ, ಇಲ್ಲಲ್ಲ ಕರ್ನಾಟಕದಲ್ಲ, ಬಾಂಬೆಯಲ್ಲಿ. ಆ ಥರ ಆಗಿದೆ. ಇವತ್ತು ಕೆಲವು ಫ್ಯಾಕ್ಟ್ರಿ, ಡನ್ಲಪ್ ಪಾಲಿಮರ್ಸ್ ಒಂದು ಕಂಪನಿದು ಇದೇ ಥರನೇ ಸುಮಾರು 15 ವರ್ಷ ಆಗಿದೆ, ಇನ್ನೂ ಏನು ಇತ್ಯರ್ಥ ಆಗಿಲ್ಲ, ನಡೀತಾನೆ ಇದೆ. ಅಂದರೆ ನಾವು ಟ್ರೇಡ್ ಯೂನಿಯನ್ಸು ಕಾನೂನುಬದ್ಧವಾಗಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದರೆ ಅದ್ರ ಹಿಂದೆ ಹೋಗ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಎಲ್ಲಿ ಲಾಜಿಕಲ್ ಹೆಂಡ್ ಆಗುತ್ತೆ ಅಲ್ಲಿಗೆ ಬಿಡಲ್ಲ. ಕಾನೂನಲ್ಲಿ ತೀರ್ಮಾನ ಆಗ್ಬೇಕು, ಅಲ್ಲಿ ಬಿಡಲ್ಲ. ಈಗ ನೀವು ಅವ್ರು ಆರೋಪ ಮಾಡ್ತಿದ್ರೆ ಅವ್ರ ಅಕೌಂಟಿಗೆ ದುಡ್ಡು ಬಂದಿದೆ ಅಂತ. ಈಗ ಇವರು ರಿಟರ್ನ್ ಅಕೌಂಟಿಗೆ ದುಡ್ಡು ಹಾಕ್ಬೋದಾ? ದುಡ್ಡನ್ನು ಅವ್ರ ಅಕೌಂಟಲ್ಲಿ ಇಟ್ಕೊಂಡೇ ಹೋರಾಟ ಮಾಡೋದು. ಯಾವ ಅಕೌಂಟಿಂದ ಬಂದಿದೆ ಆ ಅಕೌಂಟ್ಗೆ ಅದು ಹಾಕಕ್ಕೆ ಬರೋಲ್ಲ. ಯಾಕೆಂದರೆ ಇವ್ರಿಗೆ ಅಕೌಂಟ್ ನಂಬರ್ ಇಲ್ಲ. ಯಾವ ಅಕೌಂಟ್ ಬಂದಿದೆ? ಕಂಪನಿ ಅಕೌಂಟು. ಈಗ ಇದನ್ನು ನಾವು ದೂರಲ್ಲಿ ತೋರಿಸ್ತೀವಿ ಈ ಥರ ಕೊಟ್ಟಿದ್ದಾರೆ ಅಂತ, ದಾಖಲೆಗಳನ್ನು ಮಾಡ್ಕೊಳ್ತೀವಿ. ಇದು ಪ್ರೊಸೀಜರ್ ಪ್ರಕಾರ ಕೊಟ್ಟಿಲ್ಲ, ಅದನ್ನು ಆ ಪ್ರೊಸೀಜರೆಲ್ಲ ವೈಲೇಟ್ ಮಾಡಿದೆ, ಕಾನೂನಿನ ಉಲ್ಲಂಘನೆಗಳಾಗಿದೆ ಅಂತ ನಮ್ಮ ದೂರಲ್ಲಿ ಇದೆಲ್ಲನೂ ಸೇರಿಸ್ತೀವಿ. ಎಲ್ಲ ಸೇರಿಸಿ ದೂರು ಕೊಡೋದು. ಆ ದೂರು ಕೊಟ್ಟು ದೂರಿನ ಪ್ರಕಾರ ಲೇಬರ್ ಡಿಪಾರ್ಟ್ಮೆಂಟು ಸಂಧಾನ ಸಭೆಗಳನ್ನ ಕರೀತೆ, ಜಂಟಿ ಸಭೆಗಳನ್ನ ಕರೀತೆ. ಸಂಧಾನ ಸಭೆ ಕರೀಲಿ. ಈ ಒಂದು ಸಿಟಿ ಸಿಲ್ಕ್ ಏನಿದೆ, ಇದ್ರದ್ದು ಮತ್ತೊಂದು ಬ್ರಾಂಚ್ ಇದೆ ಅಂತಲ್ಲ, ಅದ್ರ ಮೇಲೆ ಯಾವ ಥರ ನೀವು ಕಾರ್ಮಿಕ ಇಲಾಖೆಯಲ್ಲಿ ವರ್ಕ್ ಮಾಡ್ತೀರ ಅಲ್ಲಿ ಅಂತ ಹೇಳಿ. ಇಲ್ಲಿ ಈ ಸಿಟಿ ಸಿಲ್ಕ್ ಅನ್ಬೋದು. ಮೂಲ ಇವರ ಕಂಪನಿ ಇರೋದು ಚಾಮುಂಡಿ ಟೆಕ್ಸ್ಟೈಲ್ಸ್. ಇದು ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲೂ ಇದೆ. ಇದು ತುಂಬ ಹಳೆಯ ಕಂಪನಿ, ಸುಮಾರು 70-75 ವರ್ಷ ಆದಂಥ ಕಂಪನಿ. ಆವತ್ತಿಂದನೂ ಶೋಷಣೆ ಮಾಡ್ಕೊಂಡು ಬಂದಂಥ ಕಂಪನಿ. ಚಾಮುಂಡಿ ಸಿಲ್ಕಲ್ಲೂ ಸಹ ಯಾವುದೇ ಯೂನಿಯನ್, ನಮ್ಮ ಯೂನಿಯನ್ ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಒಂದು 2-3 ತಿಂಗಳು ನಾವು ಮಾಡಿದ್ದೀವಿ. ಅದಾದಮೇಲೆ ಲೀಡರ್ಗಳೇ ಮ್ಯಾನೇಜ್ಮೆಂಟಿಗೆ ಅಡ್ಜಸ್ಟ್ ಆಗಿ ಅವರೇ ನಾಯಕರಾಗಿ ಇಲ್ಲಿ ಬಂದಿದ್ದು, ಇಲ್ಲಿ ಆಫೀಸರಾಗಿ ಬಂದಿರೋದು. ಕಿರುಕುಳ ಕೊಟ್ಟ ಅಧಿಕಾರಿ ಯೂನಿಯನ್ ಲೀಡರ್, ಜನರಲ್ ಸೆಕ್ರೆಟರಿ ಆಗಿದ್ದವನು. ಅಲ್ಲೂ ಯೂನಿಯನ್ ಇಲ್ಲ. ಯೂನಿಯನ್ ಅಂದರೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಥರ ಟ್ರೇಡ್ ಯೂನಿಯನ್ ಇಲ್ಲ, ಕಾಯ್ದೆ ಕಾನೂನು ಕೇಳುವರೂ ಇಲ್ಲ. ಕಾಯ್ದೆ ಕಾನೂನು ಪ್ರಕಾರ ನಾವು ಟ್ರೇಡ್ ಯೂನಿಯನ್ಸ್ ಕಾಯ್ದೆ ಕಾನೂನನ್ನ ಕೇಳ್ತೀವಿ. ಏನು ಕಾರ್ಮಿಕರಿಗೆ ನ್ಯಾಯಬದ್ಧವಾಗಿ ಬರಬೇಕು, ಹೌದು, ನ್ಯಾಯಬದ್ಧವಾಗಿ ಏನು ಕೊಡಬೇಕು, ಹೌದು, ನ್ಯಾಯಬದ್ಧವಾಗಿ ಏನು ಕೊಡಬೇಕು ಅದೆಲ್ಲವೂ ನಾವು ಕೇಳ್ತೀವಿ. DA ಕೊಡಬೇಕು ಪ್ರತಿಯೊಂದು ಸಹ.
ಆ ಥರ ನಡೀತದೆ. ಅಲ್ಟಿಮೇಟ್ಲಿ ಪಾಪ ಇಷ್ಟ ಹೊತ್ತಾಗಿದೆ, ಹೆಣ್ಮಕ್ಳೆಲ್ಲ ನಿಂತಿದ್ದಾರೆ, ಅವ್ರಿಗೂ ಸಂಸಾರ ಇದೆ. ಹೇಗೆ ಒಂದು ಹೋರಾಟ, ನಿಮ್ಮ ಕಾನೂನು ಹೋರಾಟ ಒಂದು ಕಡೆ, ಒಂದು ಮಾನವೀಯ ಅಂತಃಕರಣ, ಸ್ಥಳೀಯ ರಾಜಕಾರಣ, ಅದಕ್ಕೆ ಅಂತ ಒಂದು ಇಲಾಖೆ ಇದೆ, ಸಚಿವರಿದ್ದಾರೆ, ಜೊತೆಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿದ್ದಾರೆ. ಅವ್ರು ಏನಾದರೂ ಪ್ರೋಸೆಸ್ ಮಾಡ್ಬೋದಿಲ್ಲ, ಬಂದು ತಡಿಬೋದಾ, ಅವ್ರಿಗೆ ಜಸ್ಟಿಸ್ ಕೊಡ್ಬೋದಾ? ಸರ್, ತಕ್ಷಣದಲ್ಲಿ ನಾವು ಈಗ ಪೊಲೀಸಿಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ವಿ. ಪೊಲೀಸ್ ಸ್ಟೇಷನಲ್ಲಿ ಅವರು ಇಬ್ಬರನ್ನೂ ಕರೆಸಿ ಇಬ್ಬರಿಗೂ ಒಂದು ಸಂಧಾನ ಮಾಡಿ ಈಗ ಏನಿದೆ ಸ್ಟೇಟಸ್ಗೂ ಮೇಂಟೈನ್ ಮಾಡ್ತೀವಿ ಅಂತ ಅಂದರೆ ಯಥಾಸ್ಥಿತಿ ಮಿಷಿನ್ನ ಬಿಚ್ಚೋದಿಲ್ಲ. ಸೋಮವಾರದವರೆಗೆ ನಾವು ಏನು ಮಾಡಲ್ಲ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಾವು ದೂರು ಕೊಟ್ಟು ಅಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಅಧಿಕಾರಿ, ಅವ್ರ ಹೆಸರೇನವರು ವೇಣುಗೋಪಾಲ್ ಅಂತ. ಅಧಿಕಾರಿ ಅಲ್ಲ, ನಾವು ಲೇಬರ್ ಡಿಪಾರ್ಟ್ಮೆಂಟ್ ದೂರು ಕೊಡಬೇಕು. ಸೋಮವಾರ ಕೊಡ್ತೀವಿ, ಯಾಕಂದ್ರೆ ಸೋಮವಾರ ಬೆಳಿಗ್ಗೆ ಕೊಡ್ತೀವಿ. ಜೊತೆಗೆ ಒಂದು ಇನ್ಫಾರ್ಮೇಷನ್ನ ಮೆಸೇಜ್ ಮುಖಾಂತರ ಲೇಬರ್ ಆಫೀಸರಿಗೆ ಕಳಿಸಿದ್ದೀವಿ ಆಲ್ರೆಡಿ. ಚೇತನ್ ಕುಮಾರ್ ಏನು ಲೇಬರ್ ಆಫೀಸರ್ ಇದ್ದಾರೆ ಅವರಿಗೆ ನಾವು ಆಲ್ರೆಡಿ ಒಂದು ದೂರನ್ನು ಇನ್ನು ಮಾಹಿತಿ ಕೊಟ್ಟಿದ್ದೀವಿ. ಮಾಹಿತಿನ ಮೆಸೇಜ್ ಮಾಡಿದ್ವಿ ಅವ್ರಿಗೆ ವಾಟ್ಸಪ್ಪಿಗೆ. ಯಾಕಂದರೆ ಇಷ್ಟೊತ್ತಿಗೆ ಅಧಿಕಾರಿಗಳು ರಜೆ ಇರ್ತಾರೆ, ಎಲ್ಲಿರ್ತಾರೆ ಗೊತ್ತಿಲ್ಲ ನಮಗೆ. ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ಕೊಳ್ತೀನಿ. ಒಂದು ಮಾನವೀಯ ಅಂತಃಕರಣದಲ್ಲಿ ಹೆಣ್ಮಕ್ಳು ಬದುಕು ಬೀದಿಗೆ ಬಂದಿದೆ. ನಾವು ಓಟ್ ಹಾಕಿದ್ದೀವಿ, ನಮ್ಮ ನಾಳೆ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಅದಕ್ಕೊಬ್ಬರು ಸಚಿವರಿದ್ದಾರೆ. ಅವ್ರಿಗೆ ಏನು ನೀವು ರಿಕ್ವೆಸ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಟ್ರೇಡ್ ಯೂನಿಯನ್ ಆಗಿ ನಮ್ಮ ಮೊದಲನೇ ಇದು ಹೋರಾಟ ನಾವು ಸೋಮವಾರ ಏನು ಕಾರ್ಯಕ್ರಮ ಆಗಬೇಕು ಅಂತ ನಾವು ಕೂತ್ಕೊಂಡು ನಮ್ಮ ಜಿಲ್ಲಾ ಸಮಿತಿ ಕೂತ್ಕೊಂಡು ತೀರ್ಮಾನ ತಗೊಂಡು ಹೋರಾಟಗಳನ್ನ ನಾವು ರೂಪಿಸ್ತೀವಿ. ಒಂದು. ಎರಡನೇದು ಕಾನೂನಿನ ಹೋರಾಟ. ಕಾನೂನು ಪ್ರಕಾರ ಏನೇನು ಮಾಡ್ಬೋದು ಅದೆಲ್ಲ ಮಾಡ್ತೀವಿ. ಲೀಗಲ್ ಫೈಟು ಶುರು ಆಗುತ್ತೆ. ಅದು ಬೇರೆ ಬೇರೆ ಹಂತಗಳಿದೆ. ಸರ್ಕಾರನೇ ಲೇಬರ್ ಡಿಪಾರ್ಟ್ಮೆಂಟ್. ಸರ್ಕಾರ ಎಂಬುದೇ ಲೇಬರ್ ಡಿಪಾರ್ಟ್ಮೆಂಟ್. ನಾಳೆ ಒಬ್ಬ ಮಂತ್ರಿಗೆ ಮನವಿ ಮಾಡಿದರು, ನಮ್ಮ ಮಂತ್ರಿ ಏನು ಹೇಳ್ತಾರೆ, ಒಂದು ಲೆಟ್ರನ್ನ ತಕ್ಷಣ ಲೇಬರ್ ಕಮಿಷನರ್ ಇಲ್ಲಿ ಕಳಿಸ್ತಾರೆ. ಸರ್, ಒಂದೇಳ ನನ್ನ ಅನುಭವದಲ್ಲಿ ಹೇಳ್ತೀನಿ, ರಾಜಕಾರಣಿಗಳಿಂದ ನಮಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ. ಉದಾಹರಣೆ, ಮಿಷನ್ ಹಾಸ್ಪಿಟಲ್ ಸ್ಟ್ರೈಕ್ ನಡೀತು, ಅಲ್ಲಿಯೂ ಅಷ್ಟೇ ಎಲ್ಲ ರಾಜಕಾರಣಿಗಳು ಭಾಷಣ ಮಾಡಿ ಹೋದರು. ಅವರು ಭಾಷಣಕ್ಕೆ ಸೀಮಿತ ಆಗಿದೆ ಹೊರತು ಆತ್ಮಸಾಕ್ಷಿಯಾಗಿ ಅವರು ಕಾರ್ಮಿಕ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡಲ್ಲ ಅಥವಾ ಸರ್ಕಾರದ ಮೇಲೆ ಒತ್ತಡ ತರಲ್ಲ. ಇದು ನನ್ನ ಅನುಭವ. ಒಂದಲ್ಲ, ಹಲವಾರು ಕಂಪನಿಗಳು ನೋಡಿದ್ವಿ. ಅದರಿಂದ ನಾವು ರಾಜಕಾರಣಿಗಳನ್ನು ನೆಚ್ಕೊಳ್ಳೋದು ಇಲ್ಲ, ರಾಜಕಾರಣಿಗಳ ಬಗ್ಗೆ ನಮಗೆ ಅಷ್ಟೊಂದು ವಿಶ್ವಾಸನೂ ಇಲ್ಲ. ತಿಳ್ಕೊಂಡ್ಬಿಡಿ, ಯಾಕೆ ಅನುಭವ ನಮ್ಮ ಅನುಭವನೇ ಪಾಠ ಕಲಿಸಿದೆ. ಈಗ ಸೋಮವಾರದಿಂದ ಯಾವ ಥರ ಇರುತ್ತೆ ಸರ್ ನಿಮ್ಮ ಹೋರಾಟ? ಬೇರೆ ನಿಮ್ಮ ಜಿಲ್ಲಾ ಸಂಘಟನೆಯಿಂದ ಇಲ್ಲಿ ಏನಾದರೂ ಪ್ರತಿಭಟನೆ ಕೊಡ್ತೀರಾ, ಧರಣಿ ಕೊಡ್ತೀರಾ? ಮುಂದಿನ ಹೋರಾಟ ಹೇಗೆ? ನಾಳೆ ಈಗ ದಿಢೀರ್ ಅಂತ ನಾನು ಇಲ್ಲಿ ಬಂದೀನಿ, ನಾನು ಜಿಲ್ಲಾಧ್ಯಕ್ಷ ಅಷ್ಟೇ. ಆದರೆ ನಮಗೆ ಬೇರೆ ಪದಾಧಿಕಾರಿಗಳೆಲ್ಲ ಇದ್ದಾರೆ. ನಾವು ಕೂತ್ಕೊಂಡು ಚರ್ಚೆ ಮಾಡಿ ಏನೇನು ಮಾಡಬೇಕು ಹಂತವಾಗಿ ಮಾಡ್ತೀವಿ. ಸೋಮವಾರ ಒಂದು ಏನು ಮಾಡಬೇಕು ಎಂಬುದನ್ನು ನಾವು ನಾಳೆನೇ ತೀರ್ಮಾನ ತಗೊಳ್ತೀವಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.